ಸುದ್ದಿಯ ಎಲ್ಲ ವೀಕ್ಷಕರಿಗೂ ಕೂಡ ಹೊಸತೊಂದು ಅವತರಣಿಕೆಯೊಂದಿಗೆ ನಾವಿಂದು ಮುಂದೆ ಬರ್ತಾ ಇದ್ದೇವೆ. ಜೂನ್ 8ನೇ ತಾರೀಕು ಅಂದರೆ ಕಾಸರಗೋಡಿಗೆ ವಿಶಿಷ್ಟವಾದಂಥ ಒಂದು ಅನುಭೂತಿಯನ್ನು ತರುವಂಥ ದಿನ. ಕಾರಣ ಏನು ಅಂದರೆ ಕಾಸರಗೋಡಿನ ಕನ್ನಡ ಹೋರಾಟ, ಕನ್ನಡ ಭಾಷೆ, ಕನ್ನಡ ಸಂಸ್ಕೃತಿ ಕ್ಷೇತ್ರದಲ್ಲಿ ಅಭೂತಪೂರ್ವವಾಗಿ ಗುರುತಿಸಿಕೊಳ್ಳುವಂತೆ ಮಾಡಿರುವಂಥ ಕಾಸರಗೋಡಿನ ಕಣ್ಮಣಿ ಅಂತೇಳಿ ಕರೆಸಿಕೊಂಡಿರುವಂಥ ದಿವಂಗತ ಕವಿ ಕಯ್ಯಾರ ಕಿಞ್ಞಣ್ಣರಯ್ಯವರು ಜನಿಸಿದ್ದು ಜೂನ್ 8ನೇ ತಾರೀಕು. ಗಡಿನಾಡಿನ ಕನ್ನಡದ ಧ್ವನಿಯಾಗಿ, ಕನ್ನಡ ಹೋರಾಟದ ಶಕ್ತಿಯಾಗಿ ಅವರು ನೀಡಿರುವಂಥ ಕೊಡುಗೆ ಅದು ಎಂದೆಂದಿಗೂ ಕೂಡ ಅಸದಳವಾಗಿ ನಾವು ಗುರುತಿಸಬೇಕಾದದ್ದು. ಹೊಸ ತಲೆಮಾರು ಕಯ್ಯಾರರ ಬಗ್ಗೆ ಎಷ್ಟು ತಿಳಿದಿದೆ, ಅವರೆಷ್ಟು ತಿಳ್ಕೊಂಡಿದ್ದಾರೆ ಎನ್ನುವುದರ ಬಗ್ಗೆ ನಾವು ಒಂದಷ್ಟು ಚಿಂತನೆ ನಡೆಸಬೇಕಾದಂತಹ ಕಾಲಘಟ್ಟವೂ ಕೂಡ ಇಂದು ನಮ್ಮ ಮುಂದೆ ಇದೆ. ಕಾಸರಗೋಡಿನಲ್ಲೇ ಇದ್ದು ಕನ್ನಡದ ಕೈಂಕರ್ಯದ ನೊಗವನ್ನು ತೊಟ್ಟು ಜೀವನದ 101 ವರ್ಷದವರೆಗೂ ಕೂಡ ಕನ್ನಡಕ್ಕಾಗಿ ಹೋರಾಡಿದವರು ಕವಿ ಕಯ್ಯಾರರು. ಅಂತಹ ಕವಿ ಕಯ್ಯಾರರ ಶಿಷ್ಯರಲ್ಲಿ ಓರ್ವರಾದಂಥ, ಅವರ ಕನ್ನಡ ಶಕ್ತಿಯನ್ನು ಮುಂದುವರಿಸಿಕೊಂಡು ಬಂದಿರುವಂತಹ ಮತ್ತೊಬ್ಬ ವ್ಯಕ್ತಿ ಉಳಿಯತ್ತಡ್ಕದ ರಾಧಾಕೃಷ್ಣ ಕೆ ಅವರು. ಇವತ್ತು ನಮ್ಮ ಜೊತೆ ಆ ಕಯ್ಯಾರರ ಶಿಷ್ಯರಾದಂತಹ ರಾಧಾಕೃಷ್ಣ ಕೆ ಉಳಿಯತ್ತಡ್ಕ ನಮ್ಮ ಜೊತೆ ಇದ್ದಾರೆ. ಕಯ್ಯಾರರ ಸಾಹಿತ್ಯ, ಅವರ ಹೋರಾಟ, ಅವರ ಕಾವ್ಯದ ಶಕ್ತಿಯ ಬಗ್ಗೆ ಅವರ ಶಿಷ್ಯರಿಂದಲೇ ನಾವು ನೇರವಾಗಿ ತಿಳಿದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಈ ಮೂಲಕ ಮಾಡ್ತಾ ಇದ್ದೇವೆ. ಸ್ವಾಗತಗಳು. ರಾಧಾಕೃಷ್ಣ ಕೆ ಉಳಿಯತ್ತಡ್ಕ ಅವರು, ನಮಸ್ಕಾರ. ಸಾಮಾನ್ಯವಾಗಿ ಕಾಸರಗೋಡಿನ ಕನ್ನಡ ಸಾಹಿತ್ಯ, ಕನ್ನಡ ಹೋರಾಟ, ಒಟ್ಟು ಕನ್ನಡ ಭಾಷೆಗೆ ಸಂಬಂಧಿಸಿ ನಾವು ಮಾತನಾಡುವಾಗ ಒಂದು ಮಂಜೇಶ್ವರ ಗೋವಿಂದ ಪೈಗಳು, ಇನ್ನೊಬ್ಬರು ಕಯ್ಯಾರ ಕಿಞ್ಞಣ್ಣರಯ್ಯಗಳು ಎನ್ನುವಂಥ ಎರಡು ಹೆಸರು, ಒಂದು ಪೈ ಮತ್ತೊಂದು ರೈ ಎನ್ನುವಂಥ ಎರಡು ಹೆಸರು ಸಾಮಾನ್ಯವಾಗಿ ಬಂದೇ ಬರುವಂಥದ್ದು. ಜೂನ್ 8ನೇ ತಾರೀಕು ಕವಿ ಕಯ್ಯಾರರು ಜನಿಸಿದಂಥ ದಿನ. ಇಂದು ಕಯ್ಯಾರ ನಮ್ಮ ಜೊತೆ ಇಲ್ಲ, ಆದರೂ ಕೂಡ ಅವರ ಜನ್ಮದಿನ ಎನ್ನುವಂಥದ್ದು ಅದು ಬಹಳ ಮಹತ್ವದ್ದು. ನೀವು ಅವರ ಶಿಷ್ಯರಲ್ಲಿ ಓರ್ವ. ಹೌದು. ಅವರ ಸಾಹಿತ್ಯ ಪರಂಪರೆಯನ್ನು ಮುಂದುವರಿಸಿದ ಓರ್ವ ಧೀಮಂತ ವ್ಯಕ್ತಿ ನೀವು ಕೂಡ. ಕಯ್ಯಾರರ ಕಾವ್ಯದ ಆ ಶಕ್ತಿ ಏನು ಎನ್ನುವುದನ್ನು ನಮ್ಮ ಮುಂದೆ ಇಡ್ಬೋದಾ ನಿಮಗೆ? ಕಯ್ಯಾರರು ನವೋದಯ ಕಾಲದ ಕವಿ. ನವೋದಯದ ಆರಂಭದಲ್ಲಿಯೇ ಕವನಿಸಲು ತೊಡಗಿದವರು ಅವರು ಕಯ್ಯಾರರು. ದೇಶಭಕ್ತಿ ಗೀತೆಗಳು, ಪ್ರಕೃತಿ ಗೀತೆಗಳು, ಆಧ್ಯಾತ್ಮ ಗೀತೆಗಳು, ವ್ಯಕ್ತಿ ಚಿತ್ರಗಳು, ಹೀಗೆ ಅವರ ಕಾವ್ಯ ಕೃಷಿ ಬಹುಮುಖಗಳಲ್ಲಿ ವಿಸ್ತರಿಸಿದೆ. ಕಯ್ಯಾರರ ಕಾವ್ಯ ಭಾಷೆ ಎನ್ನುವಂಥದ್ದು ಅದು ಸಂಸ್ಕೃತ ಕನ್ನಡ ಮಿಶ್ರಿತ ಮಣಿಪ್ರವಾಳ ಶೈಲಿ ಅಂತ ಹೇಳ್ಬೋದು. ಮಣಿಪ್ರವಾಳ ಶೈಲಿ, ಹೌದು. ಅದು ಮುಟ್ಟಿದಲ್ಲೆಲ್ಲ ಸಿಡಿಯಬಲ್ಲ ಉದ್ರೇಕಕಾರಿ ಗೀತಗುಣವನ್ನು ಹೊಂದಿದೆ ಅಂತ ಖ್ಯಾತ ವಿಮರ್ಶಕರು ಹಿರಿಯ ಕವಿಗಳು ಆಗಿರುವ ಸುಬ್ರಾಯ ಚೊಕ್ಕಾಡಿಯವರು ಹೇಳ್ತಾರೆ. ಕಯ್ಯಾರರ ಕಾವ್ಯ ಭಾಷೆ ಸಂಸ್ಕೃತ ಭೂಯಿಷ್ಠವಾದದ್ದು,
ಅದು ಮುಟ್ಟಿದಲ್ಲೆಲ್ಲ ಸಿಡಿಯಬಲ್ಲ ಉದ್ರೇಕಕಾರಿ ಗೀತಗುಣವನ್ನು ಹೊಂದಿದೆ. ಇದು ಚೊಕ್ಕಾಡಿಯವರ ಮಾತುಗಳು. ಅಂದ್ರೆ ಕಾವ್ಯ ಓದುಗನನ್ನು ಸೆಳೆಯುತ್ತದೆ. ಅದರಲ್ಲಿ ಸತ್ವ ಮತ್ತು ತತ್ವ, ಕಾವ್ಯ ಭಾಷೆ, ಪದಬಂಧಗಳು, ಅದನ್ನು ಹೆಣೆದ ರೀತಿ, ಛಂದಸ್ಸು, ಇವೆಲ್ಲ ಓದುಗರನ್ನು ಆಕರ್ಷಿಸುವಂತಹ ಪದಬಂಧ. ಕುವೆಂಪು, ಗೋವಿಂದ ಪೈ, ಕಯ್ಯಾರರು. ಕಯ್ಯಾರರಿಗೆ ಪ್ರಭಾವ ಗೋವಿಂದ ಪೈ. ಕುವೆಂಪು ಅವರ ಸಾಹಿತ್ಯವನ್ನು ಅವರು ಅಧ್ಯಯನ ಮಾಡಿದ್ದಾರೆ, ಆದರೆ ಕಯ್ಯಾರರ ಮೇಲೆ ಪೂರ್ಣ ಪ್ರಭಾವ ಬೀರಿದವರು ಗೋವಿಂದ ಪೈಗಳು. ಅವರು ಗೋವಿಂದ ಪೈಗಳ ಬಗ್ಗೆ ಒಂದು ಕವನದಲ್ಲಿ ಹೇಳಿದ್ದಾರೆ, ರಾಷ್ಟ್ರಕವಿ ಎನ್ನುವ ಕವನದಲ್ಲಿ ಗೋವಿಂದ ಪೈಗಳ ಬಗ್ಗೆ. ನೀನು ಪಾಂಡಿತ್ಯದ ಹಿಮಾಚಲ ಶಿಖರ ಗೌರಿ ಶಂಕರ, ನಿನ್ನ ಬಣ್ಣಿಸಲೆನ್ನಳವೆ ನಾ ಕಿರಿಯವನು ಕವಿ ಕಿಂಕರ. ಕಿಂಜಣ್ಣ ಕಿರಿಯವನು, ಕಿರಿಯ. ಹೌದು. ನೀನು ಪಾಂಡಿತ್ಯದ ಹಿಮಾಚಲ ಶಿಖರ, ನೀನು ಗೌರಿ ಶಂಕರ, ನಿನ್ನ ಬಣ್ಣಿಸಲೆನ್ನಳವೆ ನಾ ಕಿರಿಯವನು ಕವಿ ಕಿಂಕರ. ಹೀಗೆ ಕಯ್ಯಾರರು ತನ್ನ ಬಗ್ಗೆ ಹೇಳಿಕೊಂಡಿದ್ದಾರೆ. ಅಂದ್ರೆ ಗೋವಿಂದ ಪೈಗಳ ಎದುರಿನಲ್ಲಿ ತಾನು ಏನೂ ಅಲ್ಲ ಎನ್ನುವುದನ್ನು ಈ ಸಾಲುಗಳು ಸಾಬೀತುಪಡಿಸುತ್ತದೆ. ಗೋವಿಂದ ಪೈಗಳ ಬಗ್ಗೆ ಅವರು 3 ಪುಸ್ತಕ ಬರೆದಿದ್ದಾರೆ. ಒಂದು ಮಹಾಕವಿ ಗೋವಿಂದ ಪೈ, ಒಂದು ರಾಷ್ಟ್ರಕವಿ ಗೋವಿಂದ ಪೈ, ಒಂದು ಗೋವಿಂದ ಪೈ ಸ್ಮೃತಿ ಕೃತಿ. ಈ 3 ಪುಸ್ತಕಗಳು, ಅದರಲ್ಲಿ 3 ಕೂಡ ಬೇರೆ ಬೇರೆ ಪ್ರಕಾಶನದವರು ಪ್ರಕಟ ಮಾಡಿದ್ದು, ಒಂದನ್ನು ಮಂಗಳೂರು ವಿಶ್ವವಿದ್ಯಾನಿಲಯ ಪ್ರಕಟ ಮಾಡಿದೆ. ಅದೊಂದು ವಿಶೇಷ ಅಂತ ಅನಿಸ್ತದೆ. ಹೌದು. ಓರ್ವ ಕವಿ ತನ್ನದೇ ಊರಿನ ಇನ್ನೊಬ್ಬ ಹಿರಿಯ ಕವಿಯ ಬಗ್ಗೆ ಬರೆಯುವಂತದ್ದು ಅಂತ ಹೇಳಿ ವಿಶೇಷ. ಹೌದೌದು. ಅದು ಕಯ್ಯಾರರ ಧೀಮಂತಿಕೆಯ ಸ್ವರೂಪ ಮತ್ತು ಇನ್ನೊಬ್ಬರನ್ನು ಅವರು ಹಚ್ಚಿಕೊಳ್ಳುವಂತಹ ರೀತಿ, ಅದು ಕಿರಿಯರಿರಲಿ ಹಿರಿಯರಿರಲಿ, ಎಲ್ಲ ಪ್ರಾಯದ ವ್ಯತ್ಯಾಸ ಇಲ್ಲದೆ ಎಲ್ಲರೊಂದಿಗೂ ಆತ್ಮೀಯತೆಯನ್ನು ಹಂಚಿಕೊಳ್ಳುವವರು, ಆತ್ಮೀಯತೆಯನ್ನು ವಿಸ್ತರಿಸಿಕೊಳ್ಳುವವರು. ಹೀಗೆ ಕಾವ್ಯ ಅಂದರೆ ಕಯ್ಯಾರರಿಗೆ ಅದೊಂದು ಧ್ಯಾನ. ಕೃಷಿ, ಎರಡನೇದು ಕೃಷಿ. ಒಂದು ಕಾವ್ಯ ಕೃಷಿ, ಮತ್ತೊಂದು ಕೃಷಿ. ಈ ಎರಡರಲ್ಲೂ ಕೂಡ ಅವರು ಯಶಸ್ಸನ್ನು ಪಡೆದವರು. ಅವರು ಹೇಳ್ತಾರೆ, ನಾನು ಮಣ್ಣಿನ ಮಗನು, ಮಂದಾರ ಮಾಲೆಯೇನೆ ನೊಗ ನೇಗಿಲಂ ಹೊತ್ತು ತಿರುಗುವವನು, ಹೊಲ ನೆಲವನುಳುವವನು, ಗೊಬ್ಬರದ ಗುಂಡಿಯಲ್ಲಿ ದುಡಿಯುವವನು. ಹೀಗೆ ಕಯ್ಯಾರರ ಕಾವ್ಯ ಹಾಗೆ ಪ್ರಾರಂಭ ಆಗ್ತದೆ. ಅವರು ಬಹಳ ಕಿರಿ ವಯಸ್ಸಿನಲ್ಲಿ ಕವಿತೆಯನ್ನು ಬರೆದವರು. ಅಂದರೆ ಒಂದು 10-15 ಒಳಗೆ ಅವರು ಕವಿತೆಯನ್ನು ಬರೆದಿದ್ದಾರೆ ಶಾಲಾ ವಿದ್ಯಾರ್ಥಿ ಜೀವನದಲ್ಲಿ. ಅಂದರೆ ಅವರ ಶಾಲೆ ಪೆರಡಾಲ ಮತ್ತು ಅಗಲ್ಪಾಡಿ, ಅದು ಸಂಸ್ಕೃತ ಶಾಲೆಗಳು. ಪೆರಡಾಲ ಈಗಿರುವ ನವಜೀವನ ಹೈಸ್ಕೂಲ್ ಅಲ್ಲ, ಪೆರಡಾಲ ದೇವಸ್ಥಾನದಲ್ಲಿ ಒಂದು ಶಾಲೆ ಇತ್ತಂತೆ. ಅಂದರೆ ನೀರ್ಚಲ್ ಮಹಾಜನ ಸಂಸ್ಕೃತ ಕಾಲೇಜಿನ ಪೂರ್ವದಲ್ಲಿ. ಮತ್ತೆ ಅಗಲ್ಪಾಡಿ, ಅಲ್ಲಿ ಕೂಡ ಸಂಸ್ಕೃತ ಇತ್ತು. ಅಲ್ಲಿ ಅವರು ಕನ್ನಡ ಮತ್ತು ಸಂಸ್ಕೃತವನ್ನು ಅದಕ್ಕೆ ಅಧ್ಯಯನ ಆರಂಭ ಮಾಡಿದ್ದಲ್ಲಿ. ಮತ್ತೆ ಪಂಜರಿಕೆ ಅನಂತ ಭಟ್ರು ಅವರ ಗುರುಗಳು. ಇವರ ವಿದ್ವತ್ತು ಮತ್ತು ಇವರ ಪ್ರತಿಭಾ ಶಕ್ತಿಯನ್ನು ಕಂಡು ಅವರು ನೀರ್ಚಾಲು ಹೈಸ್ಕೂಲಿಗೆ ಅವರನ್ನು ಸೇರಿಸಿದರು. ಆಗ ಕಾಲೇಜ್, ಅದು ಮಹಾಜನ ಸಂಸ್ಕೃತ ಕಾಲೇಜು. ಈಗ ಅದು ಕಾಲೇಜ್ ಹೈಸ್ಕೂಲ್ ಆಗಿದೆ, ಯಾಕಂದರೆ ಕಾಲೇಜ್ ವಿದ್ಯಾಭ್ಯಾಸ. ಅಲ್ಲಿ ಇವರ 2 ಅಂದರೆ ಕನ್ನಡ ಮತ್ತು ಸಂಸ್ಕೃತ, ಈ 2 ವಿಷಯಗಳಲ್ಲೂ ಕೂಡ ಅವರು ವಿದ್ವತ್ ಪದವಿಯನ್ನು ಪಡೆದರು. 2 ವಿಷಯಗಳಲ್ಲಿ ವಿದ್ವತ್ ಪದವಿ ಆ ಕಾಲದಲ್ಲಿ. ಹೌದು. ಹಾಗೆ ಅವರು ಹೇಳ್ತಾರೆ, ಬ್ರಾಹ್ಮಣರ ಜೊತೆ ಅವರು ಕಲಿಬೇಕು, ಒಡನಾಡಿದ್ದು ಮತ್ತು ಕಲ್ತದ್ದು, ಮತ್ತೆ ಒಡನಾಡಿದ್ದು. ಪಾಠ ಬ್ರಾಹ್ಮಣರೊಡನೆ, ಆಟ ಹೊಲೆಯವರೊಡನೆ, ಓದುವುದು ಒತ್ತಾಯ, ಆಡುವುದೇ ಹಿತವು, ಗೆಳೆಯನೊಬ್ಬನ ಕಂಡು ಶಾಲೆ ತಪ್ಪಿಸಿಕೊಂಡು ದನ ಮೇಯಿಸುತ್ತ ಬಂದ ದಿನವೆಂತ ಸೊಗವು. ಆ ಕಾಲದಲ್ಲಿ ನೋಡಿ, ಹಾಗೆ ಅದು ಅಂದ್ರೆ ಆ ಕಾಲದ ಒಂದು ಇದು. ಅದು ಅಂದ್ರೆ ಒಮ್ಮೆ ಕಾವ್ಯದ 2ನೇ ಗೆರೆ ಒಮ್ಮೆ ನೆನಪಿಸಬಹುದು. 2ನೇ ಗೆರೆ ಅಂದ್ರೆ ಪಾಠ ಬ್ರಾಹ್ಮಣರೊಡನೆ, ಆಟ ಹೊಲೆಯವರೊಡನೆ. ನೋಡಿ, ಅಂದ್ರೆ ಆ ಕಾಲದಲ್ಲಿ ಬ್ರಾಹ್ಮಣರು ಮತ್ತು ಆ ಒಂದು ಇದರಲ್ಲೂ ಕೂಡ ಇವರು ಪರಿಸರದಲ್ಲಿ ಇದ್ರು. ಇವರು 2 ವಿಭಾಗದಲ್ಲೂ ಕೂಡ ಇವರು ಬೆರೀತಾ ಇದ್ರು. ಅದರ ಜೊತೆಗೆ ಆ ಕಾಲದಲ್ಲಿ ಜಾತಿ ವ್ಯವಸ್ಥೆ ಎನ್ನುವಂತದ್ದು ಬಹಳ ತೀವ್ರವಾಗಿ ಬೇರೂರಿದ್ದಂತ ಕಾಲ. ಆ ಕಾಲದಲ್ಲಿ ಅಂದ್ರೆ ಈ ಹೊಲೆಯವರು ಅಂತ ಏನು ಆ ಕಾಲದಲ್ಲಿ ಕರೀತಾ ಇದ್ರು, ಅವರ ಜೊತೆ ಅಷ್ಟು ಒಡನಾಡಿ ಅಂದ್ರೆ ಗೆಳೆಯ ಹೊಲೆಯನ ಕಂಡು ಶಾಲೆ ತಪ್ಪಿಸಿಕೊಂಡು, ಶಾಲೆ ತಪ್ಪಿಸಿ ಅವನ ದನ ಮೇಯಿಸುತ್ತಾ ಬಂದ ದಿನವೆಂತ ಸೊಗವು ಅಂತ ಅವರು ಹೇಳ್ತಾರೆ. ಬಹುಶಃ ಆ ಪ್ರೇರಣೆ, ಆ ಒಂದು ಆರಂಭವೇ ಅವರ ಆನಂತರದ ಜೀವನದಲ್ಲಿ, ಅಂದ್ರೆ ಬದಿಯಡುಕದಲ್ಲಿ ಮೊದಲು ಹಿಂದುಳಿದ ವರ್ಗದವರಿಗೋಸ್ಕರ ಶಾಲೆಗಳನ್ನು ಆರಂಭಿಸ ಮಾಡಿದರು.
ಮತ್ತೆ ಪ್ರೇರಣೆ ಆಯ್ತು ಅಂತ ಸರ್ಕಾರದ ಪದ್ಧತಿ, ಸರ್ಕಾರದ ಯೋಜನೆಗಳಿಗೆ ಸ್ಪಂದಿಸಿದರು. ಹಿಂದುಳಿದ ವರ್ಗದವರಿಗೆ ಇರುವಂತಹ ಎಲ್ಲ ಯೋಜನೆಗಳು, ಅವರು ಬದಿಯಡ್ಕ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿರುವಾಗ ಅದಕ್ಕೆ ಸ್ಪಂದಿಸಿ ಮತ್ತು ಅದನ್ನು ಕಾರ್ಯಗತಗೊಳಿಸಲಿಕ್ಕೆ ಅವರಿಗೆ ದಾರಿ ಸುಗಮವಾಯಿತು. ಯಾಕಂದರೆ ಕಯ್ಯಾರರು ಗಾಂಧಿವಾದಿ ನೋಡಿ. ಗಾಂಧೀಜಿಯವರು ಏನು ಹೇಳಿದ್ದಾರೆ, ನೀನು ಹಳ್ಳಿಗೆ ಹೋಗಿ ಕೆಲಸ ಮಾಡುವಂತ ಎಲ್ಲರ ಹತ್ರ ಹೇಳಿದರು. ಈ ದೇಶದ ಹಳ್ಳಿಗೆ ಹೋಗಿ ಕೆಲಸ ಮಾಡಿ, ಹಳ್ಳಿಗಳ ಉದ್ಧಾರವೇ ದೇಶದ ಉದ್ಧಾರ. ಹಾಗೆ ಪತ್ರಿಕೋದ್ಯಮಿಯಾಗಿದ್ದ ಕಯ್ಯಾರರು ಮಂಗಳೂರನ್ನು ಬಿಟ್ಟು ಅವರು ಸ್ವದೇಶಾಭಿಮಾನಿ ಮತ್ತು ಪ್ರಭಾತದಲ್ಲಿ ಉಪಸಂಪಾದಕರಾಗಿದ್ದರು. ಪತ್ರಿಕೋದ್ಯಮ ವೃತ್ತಿಯನ್ನು ಬಿಟ್ಟು ಅವರು ಶಾಲೆಗೆ, ಇದು ನವಜೀವನ ಹೈಸ್ಕೂಲಿಗೆ ಅಧ್ಯಾಪಕರಾಗಿ ಸೇರಿದರು. ಅಂದ್ರೆ ಅವರ ಉದ್ದೇಶ ಮುಖ್ಯವಾಗಿ ಕೃಷಿ ಮಾಡುವುದಿತ್ತು. ಅಂದ್ರೆ ಮನೆಯಲ್ಲಿ ಬೇರೆ ಇದಿಲ್ಲ, ಕೃಷಿ ಅವರೇ ಮಾಡಿದ್ರು. ಅದು ಜಮೀನಿದ್ದಂತ ಹೌದು, ಜಮೀನಿದ್ದ ಕುಟುಂಬ. ಎಲ್ಲ ತೋಟವು, ಅಡಿಕೆ ತೋಟವೂ ಇತ್ತು, ಗದ್ದೆಯೂ ಇತ್ತು, ಕೃಷಿಯೂ ಇತ್ತು. ಹೀಗೆ ಗಾಂಧಿ ಪ್ರೇರಣೆಯಿಂದ ಹಳ್ಳಿಗೆ ಬಂದದ್ದು. ಗಾಂಧಿ ಪ್ರೇರಣೆಯಿಂದ ಗಾಂಧೀಜಿಯವರ ತತ್ವಾದರ್ಶಗಳಿಗೆ ಬದ್ಧರಾಗಿ ಅವರಿಂದ ಸ್ಫೂರ್ತಿ ಮತ್ತು ಪ್ರೇರಣೆ ಪಡೆದು ಅವರು ಹಳ್ಳಿಗೆ ಬಂದರು. ಹಳ್ಳಿಗೆ ಬಂದಾಗ ಅವರನ್ನು ಕೈಬೀಸಿ ಕರೆಯಿತು ನವಜೀವನ ಪ್ರೌಢಶಾಲೆ. ಯಾಕೆಂದರೆ ಕನ್ನಡ ಪಂಡಿತರವರು, ಎರಡು ಉಭಯ ಭಾಷೆಗಳಲ್ಲಿ ವಿದ್ವಾಂಸರು. ಹಾಗೆ ಬಂದರು. ಮತ್ತೆ ಅವರ ಕಾವ್ಯ ಕೃಷಿ ಮತ್ತು ಕಾವ್ಯ ಕೃಷಿ ಮತ್ತೆ ವಿಪುಲವಾಗಿ ಬೆಳೆಯಿತು. ಹಾಗೆ ಕಯ್ಯಾರರ ಕಾವ್ಯ ಕೊಡುಗೆಯ ಬಗ್ಗೆ ಒಂದಷ್ಟು ಅವರ ಕೃತಿ, ಅವರ ಇದರ ಬಗ್ಗೆ ಒಂದಷ್ಟು ಮಾಹಿತಿ. ಕಯ್ಯಾರರು ಮುಖ್ಯವಾಗಿ ಕವಿಗಳು. ಗದ್ಯ ಕೃತಿಗಳನ್ನು ಸಾಕಷ್ಟು ಬರೆದಿದ್ದಾರೆ. ಅವರು ನಾಟಕ ಬರೆದಿದ್ದಾರೆ, ಮತ್ತೆ ಆತ್ಮಕಥನ ಬರೆದಿದ್ದಾರೆ, ಜೀವನ ಚರಿತ್ರೆ ಬರೆದಿದ್ದಾರೆ, ಐಕ್ಯಗಾನ, ಪುನರ್ನವ, ಚೇತನ, ಶ್ರೀಮುಖ, ಗಂಧವತಿ, ಆಶಾನ್ ಕವಿತೆಗಳ ಕನ್ನಡಾನುವಾದ, ಹೌದು, ಮತ್ತೆ ಪ್ರತಿಭಾ ಪಯಸ್ವಿನಿ, ಶತಮಾನದ ಗಾನ, ಹೀಗೆ ತುಂಬ ಸಂಕಲನಗಳನ್ನು ಕವಿತಾ ಕುಟೀರ ಅವರದೇ ಪ್ರಕಾಶನದಿಂದ ತಂದದ್ದು. ಮತ್ತೆ ಎರಡನೇ ಪ್ರಕಟಣೆಯಾಗಿ ಅದನ್ನು ಬೇರೆ ಬೇರೆ ಪ್ರಕಾಶನದವರು ತಂದಿದ್ದಾರೆ. ಕನ್ನಡ ಪ್ರಾಧಿಕಾರ ಮತ್ತೆ ಅವರಿವರೆಲ್ಲ ಮತ್ತೆ ಸರ್ಕಾರದ ರೀತಿಯಿಂದಲೂ ಬಂದಿದೆ. ತುಳುವಿನಲ್ಲಿ ಬರೆದಿದ್ದಾರೆ, ತುಳುವಪ್ಪೆ ಬರೆದಿದ್ದಾರೆ. ಯಾಕಂದ್ರೆ ಅವರಿಗೊಂದು ಕೊರಗು ಕೊನೆಯವರೆಗೆ ಇತ್ತು. ಯಾಕಂದ್ರೆ ಕನ್ನಡದಲ್ಲಿ ಬರೆದಷ್ಟು ನನಗೆ ತುಳುವಿನಲ್ಲಿ ಬರೀಲಿಕ್ಕೆ ಆಗಲಿಲ್ಲ ಅಂತ. ಬರೀಲಿಕ್ಕೆ ಆಗಲಿಲ್ಲ. ತುಳುನಾಡು ಅಂದ್ರೆ ಅವ್ರು ಹೇಳ್ತಾರೆ ನೋಡಿ, ಕನ್ನಡಾಂತರ್ಗತ ತುಳುನಾಡು ನನ್ನದಿದು, ಭಾರತಾಂತರ್ಗತ ಕನ್ನಡದ ಬದುಕು. ಕನ್ನಡಾಂತರ್ಗತ ತುಳುನಾಡು ನನ್ನದಿದು, ಭಾರತಾಂತರ್ಗ ಕನ್ನಡದ ಬದುಕು ಅಂತ. ಐಕ್ಯತೆ, ಏಕತೆಯ ಒಂದು ಸ್ವರೂಪ ಮತ್ತೆ ಒಂದು ವಿಶಾಲ ದೃಷ್ಟಿಕೋನ ಅವರಲ್ಲಿ. ದೇಶವನ್ನು ಪ್ರೀತಿಸುವ, ಭಾಷೆಯನ್ನು ಪ್ರೀತಿಸುವ, ಜನರನ್ನು ಪ್ರೀತಿಸುವ ಒಂದು ದೃಷ್ಟಿಕೋನ ಅದು. ಅದರ ಜೊತೆಗೆ ತನ್ನ ಭಾಷೆಯ ಜೊತೆಗೆ ಹೌದು ತನ್ನ ಮೂಲ ಭಾಷೆಯನ್ನು ಜೊತೆಯಾಗಿ ಪ್ರೀತಿಸುವಂತ. ಹೌದು, ಅದೇ ನಾನು ಹೇಳಿದೆ. ಈ ಕಾಲದಲ್ಲಿ ಈಗ ಈಗ ಒಂದೊಂದು ಭಾಷೆಗಳು ತಮ್ಮದೇ ಮೇಲು ಎನ್ನುವಂತ ಒಂದು ಕಾಲದ ಘಟ್ಟದಲ್ಲಿ ಈಗಿರುವಂತ. ಹೌದು, ಕನ್ನಡ ಆದ್ರೆ ಕನ್ನಡವೇ, ಮಲಯಾಳ ಆದ್ರೆ ಮಲಯಾಳವೇ, ತುಳು ಆದ್ರೆ ತುಳುವೇ ನಮ್ದು ಅಂತೇಳಿ ಒಂದು ರೀತಿಯ ಒಂದು ವಿಘಟಿತಗೊಳಿಸುವಂತಹ ಒಂದು ಪ್ರಯತ್ನ ನಡೀತಾ ಇದೆ. ಕೆಲವರು ಅದಕ್ಕೆ ಬದ್ಧರಾಗಿ ಬರೆಯುತ್ತಲೂ ಇದ್ದಾರೆ, ಹೋರಾಡುತ್ತಲೂ ಇದ್ದಾರೆ. ನಮ್ಗೆ ಅದು ಬೇಕು, ಇದು ಬೇಕು. ಕಯ್ಯಾರರು ಹಾಗೆಲ್ಲ. ಅವರು ಬಹುಭಾಷಾ ಪ್ರೇಮಿ, ಬಹುಭಾಷಾ ಪಾರಂಗತರು. ಕನ್ನಡ, ತುಳು, ಸಂಸ್ಕೃತ, ಇಂಗ್ಲಿಷು ಎಲ್ಲ ಅವರಿಗೆ ಗೊತ್ತಿತ್ತು. ಇಂಗ್ಲಿಷ್ನಲ್ಲಿ ಕೂಡ ಅವರು ಬಹಳ ಹೌದು ಅಧ್ಯಯನ ಮಾಡಿದ್ರು. ಹಾಗೆ ತುಳುವಿನ ಬಗ್ಗೆ ಅವರು ಹೇಳಿದರು, ತುಳು ಭಾಷೆಯ ಬಗ್ಗೆ ಅವರು ಹೇಳಿದರು. ಏತು ಪೊರ್ಲುದ ಭಾಷೆ ನಮ ತುಳು, ಸಾರ ಎಸಳುದ ತಾಮರೆ, ಪಂಡಿ ಬಾಯಿಡು ಕೇಂಡಿ ಕೆಬಿಟಿ ಉರ್ಕುಂಡ ಅಮೃತದ ನೂರನೂರೇ. ಆ ತುಳುವೇ ಒಂದು ಅದ್ಭುತ. ಹೌದು. ಮತ್ತೆ ತುಳು ಇವತ್ತಿನ ಸ್ಥಿತಿಯ ಬಗ್ಗೆ ಅವರು ಹೇಳಿದ್ದಾರೆ. ತುಳುನಾಡಿನ ಇವತ್ತಿನ ಸ್ಥಿತಿ, ಅಂಚಿ ಕನ್ನಡೇರು, ಅಂಚಿ ತಮಿಳೇರು, ಎಂಚ ತೆಲುಗೇರು ಉಲ್ಲೇರು, ಕಣ್ಣೆದುರು ಕೇರಳಲ ಕೆಲೆಪುಂಡು ಎನ್ನ ತುಳುನಾಡು ಬುಲಿಪುಂಡು. ಅಂದ್ರೆ ಅವರು ಆ ಕಾಲ ಆರಂಭದ ಕಾಲಘಟ್ಟದಲ್ಲಿ ಸೂಚನೆ ಲಭಿಸಿದೆ. ಹೌದು. ಅಂಚಿ ತೆಲುಗೇರು, ಇಂಚಿ ತಮಿಳೇರು, ಎಂಚ ಕನ್ನಡೇರು ಮೆರೆಪೇರು, ಕಣ್ಣೆದುರೇ ಕೇರಳಲ ಕೆಲೆಪುಂಡು
ಎನ್ನ ತುಳುನಾಡು ಬುಲಿಪುಂಡು ಹಾಗೆ ಅಂತ ಒಂದು ರೋದನವಾದ ಅದು ಬಹುಶಃ ಅವರೊಂದು ತೀವ್ರ ಮಾನಸಿಕ ಅಂದ್ರೆ ತುಳು ನಾಡನ್ನು ಮತ್ತು ತುಳು ಭಾಷೆಯನ್ನು ಈಗ ಸ್ವಲ್ಪ ಅದಕ್ಕೆ ಮಾನ್ಯತೆ ಎಲ್ಲ ಸಿಕ್ಕಿದೆ. ಇದು ತುಂಬಾ ಹಳೆಯ ಕವಿತೆ. ಹೌದೌದು. ಈಗ ಅದಕ್ಕೆ ತುಂಬಾ ಮಾನ್ಯತೆ ಸಿಕ್ಕಿದೆ. ತುಳುವಿಗೆ, ತುಳು ರಾಜ್ಯಕ್ಕೆಲ್ಲ ಮಾನ್ಯತೆ ಸಿಕ್ಕಿದೆ. ತುಳು ರಾಜ್ಯ ಅಂತೇಳಿ ಅಲ್ಲ, ತುಳು ಪ್ರಾದೇಶಿಕ ವ್ಯಾಪ್ತಿಗೆ ಮಾನ್ಯತೆ ಸಿಕ್ಕಿದೆ. ಆ ಕಾಲದಲ್ಲಿ ಯಾವುದೇ ಇದಿರಲಿಲ್ಲ, ಯಾರು ಅದನ್ನು ಹೇಳುವವರಿಲ್ಲ. ಆಗ ಇವರು ತುಳುವರೇ ಒಂದು ಹಿಂದೆ ಹಾಕ್ತಿದ್ದ ಅಂತ ಒಂದು ಕಾಲಘಟ್ಟ ಇತ್ತಂತ. ಇತ್ತು ಅಂದ್ರೆ ತುಳು ಅಂದ್ರೆ ಅದೊಂದು ಒಂದು ತಾತ್ಸಾರದ ಭಾಷೆ ಅಂತ ಒಂದು ಮನೋಭಾವ. ತುಳುವಿನಲ್ಲಿ ಮಾತಾಡಿದ್ರೆ ಅದೊಂದು ಸ್ವಲ್ಪ ಕಡಿಮೆ ಆಗ್ತದೆ ಎನ್ನುವಂತ ಒಂದು ಇದು ಅವರವರಿಗೆ. ಹಾಗೆ ಆ ಒಂದು ಭಾವನೆ ಇದ್ದ ಕಾಲದಲ್ಲಿ ಅವರು ಈ ಒಂದು ನೋವನ್ನು ತೋಡಿಕೊಂಡದ್ದು. ಹಾಗೆ ಕಯ್ಯಾರರು ಸಾಹಿತ್ಯದ ಜೊತೆಗೆ ಗುರುತಿಸಿಕೊಂಡದ್ದು ತಮ್ಮ ಹೋರಾಟದ ಮೂಲಕ. ಹೌದು. ಅದು ವಿಶೇಷತೆ ಏನು ಅಂದ್ರೆ ನಾ ತಿಳಿದ ಹಾಗೆ ಕನ್ನಡ ಏಕೀಕರಣ ಇರ್ಬೋದು, ಕನ್ನಡ ವಿಲೀನೀಕರಣ ಇರ್ಬೋದು, ಎರಡೂ ಹೋರಾಟಗಳಲ್ಲಿ ಬಹುಶಃ ಕನ್ನಡ ನಾಡಿನ ಚರಿತ್ರೆಯಲ್ಲಿ ಅಂತ ಒಂದು ಎರಡೂ ಹೋರಾಟ ಮಾಡಿದಂತ ಒಬ್ಬ ವ್ಯಕ್ತಿ ಇರ್ಲಿಕ್ಕಿಲ್ಲ. ಸರಿ. ಏಕೀಕರಣ ಮತ್ತೊಂದು ವಿಲೀನೀಕರಣ ಅದು ಕನ್ನಡ ಪರವಾದ ಹೋರಾಟ. ಸ್ವಾತಂತ್ರ್ಯ ಹೋರಾಟದಲ್ಲೂ ಅವರು ಭಾಗವಹಿಸಿದ್ದಾರೆ. ಸ್ವಾತಂತ್ರ್ಯ 3 ರೀತಿಯ. ಹೌದು. ಯಾಕೆಂದ್ರೆ ಕಾಸರಗೋಡಿನ ಚರಿತ್ರೆ, ಕಾಸರಗೋಡಿನ ಹೋರಾಟದ ಚರಿತ್ರೆ ಅಂದರೆ ನೀವು ಹೇಳಿದಾಗೆ ಈ 3 ಚರಿತ್ರೆ. ಒಂದು ಸ್ವಾತಂತ್ರ್ಯ ಹೋರಾಟ, ಮತ್ತೊಂದು ಕರ್ನಾಟಕ ಏಕೀಕರಣ ಚಳುವಳಿ, ಮತ್ತೊಂದು ಕಾಸರಗೋಡು ವಿಲೀನೀಕರಣ ಹೋರಾಟ. ಹೀಗೆ ಈ 3ರಲ್ಲಿಯೂ ಕೂಡ ಕಯ್ಯಾರರು ಇದ್ರು. ಪಾಟೀಲ ಪುಟ್ಟಪ್ಪನವರನ್ನು ಬಿಟ್ಟರೆ ಈ 3ರಲ್ಲೂ ಇದ್ದ ವ್ಯಕ್ತಿ ಕಯ್ಯಾರರು ಮಾತ್ರ ಚರಿತ್ರೆಯಲ್ಲಿ ದಾಖಲಾಗಿದೆ. ಮತ್ತೆ ಅವರು ಕವಿ ಮಾತ್ರ ಅಲ್ಲ, ಅವರು ಕಲಿ ಹೋರಾಟಗಾರ ಆದ ಕಾರಣವೇ ಅವರಿಗೆ ಪಂಪ ಪ್ರಶಸ್ತಿ ಸಿಕ್ಕಿದ್ದು. ಪಂಪ ಕವಿಯೂ ಹೌದು, ಕಲಿಯೂ ಹೌದು. ಪಂಪ ಪ್ರಶಸ್ತಿ ಕೊಡ್ಲಿಕ್ಕೆ ಈ ಹೋರಾಟಗಾರ ಕವಿಗಳನ್ನು ಆಯ್ಕೆ ಮಾಡುವಂಥದ್ದು. ಹಾಗೆ ಅವರು ಕವಿಯೂ ಹೌದು, ಕಲಿಯೂ ಹೌದು. ಹಾಗೆ ಪಂಪ ಪ್ರಶಸ್ತಿ ಅವರಿಗೆ ಲಭಿಸಿದೆ. ಈ ಕಯ್ಯಾರರ ಹೋರಾಟಗಳಲ್ಲಿ ಅವರು ನಾವೇನು ಈಗ ಹೇಳಿದ್ರು ಕೂಡ ಕಾಸರಗೋಡಿಗೆ ಸಂಬಂಧಿಸಿ ಕಯ್ಯಾರರ ಹೋರಾಟಗಳ ಆರಂಭ ಕಾಲಘಟ್ಟದಲ್ಲಿ ಇದ್ದಂತಹ ಒಂದು ವೇಗತೆ, ಹೌದು, ಆಮೇಲೆ ಕುಂಠಿತಗೊಂಡಿತು ಎನ್ನುವುದನ್ನು ನಾವು ಸಾಮಾನ್ಯವಾಗಿ ತಿಳ್ಕೊಳ್ಳಿಕ್ಕಾಗ್ತದೆ. ಹೌದೌದು. ಈಗ ಅಂತ ಒಂದು ಅಭಿಪ್ರಾಯ ವ್ಯತ್ಯಾಸಗಳು ಆ ಕಾಲದಲ್ಲಿ ಇತ್ತೆ. ನಿಮಗೇನು ಅಲ್ಲ ಅಭಿಪ್ರಾಯ ವ್ಯತ್ಯಾಸ ಅಂದ್ರೆ, ಮೂಡಬಿದಿರು ಉಮೇಶರಾಯರು, ಬೇವಿಂಜಿ ಶ್ರೀಧರ ಕಕ್ಕಿಲಾಯರು, ಕಳ್ಳಿಗೆ ಮಹಾಬಲ ಭಂಡಾರಿಯವರು, UP ಕುಣಿಕೊಳ್ಳಾಯರು, ಖಂಡಿಗೆ ಶಾಂಭಟ್ರು, ಹೀಗೆ ಧೀರೋದಾತ್ತ ಹೋರಾಟಗಾರರು ಆ ಕಾಲದಲ್ಲಿ ಇದ್ದರು. ಅವರಿಗೆ ಅಂದರೆ ಅವರಿಗೆ ಹೋರಾಟ ಅಂದರೆ ಅದೊಂದು ತತ್ವ ಮತ್ತು ಒಂದು ಅಚಲವಾದಂತಹ ನಿರ್ಧಾರದ ಬೇಸ್ನಲ್ಲಿ ಇರುವಂತಹ ಒಂದು ತಾತ್ವಿಕವಾದಂತಹ ಒಂದು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಕೇವಲ ಒಂದು ಭಾಷೆ ಮತ್ತು ಸಂಸ್ಕೃತಿಯ ಉಳಿವಿಗಾಗಿ ಹೋರಾಟ. ಕಯ್ಯಾರರು ಅವರ ಜತೆ ಇದ್ರು. ಕರ್ನಾಟಕ ಪ್ರಾಂತೀಕರಣ ಸಮಿತಿ ಅಂತ ಪ್ರಾರಂಭದಲ್ಲಿ ಆಯಿತು. ಭಾಷಾವಾರು ಪ್ರಾಂತ್ಯ ರಚನೆಯ ದುಷ್ಪರಿಣಾಮದ ಫಲವಾಗಿ ಅಚ್ಚಗನ್ನಡ ಪ್ರದೇಶ ಕೇರಳಕ್ಕೆ ಸೇರ್ಪಡೆಯಾದಾಗ ಇಲ್ಲಿ ದೊಡ್ಡ ಹೋರಾಟ ಆ ಕಾಲದಲ್ಲಿ ನಡೆದಿತ್ತು, ಸುಮಾರು ವರ್ಷಗಳ ಕಾಲ. ಮತ್ತೆ ಅದು ನೀವು ಹೇಳಿದಾಗೆ ಅದು ಮತ್ತೆ ಕ್ಷೀಣ ಆಯಿತು. ಅದರ ಇತಿಹಾಸವನ್ನು ತಿಳಿಯದವರು, ಅಂದರೆ ಅದರ ಬಗ್ಗೆ ಕಾಳಜಿ ಇಲ್ಲದವರು, ಮತ್ತೆ ಏನಾದರೂ ಆದೀತು ನಾವು ಹೇಗಾದರೂ ಬದುಕಿಕೊಳ್ಳುತ್ತೇವೆ ಎನ್ನುವಂತಹ ಒಂದು ಜಾಯಮಾನ, ಈಗ ಎಲ್ಲಿಯಾದರೂ ಅಲ್ಲಿಗೆ ಹೋದರೂ ಇಲ್ಲಿಯಾದರೂ ಹಾಗೆ ಅಂಥ ಒಂದು ಮನೋಭಾವ ಬೆಳೆದ ಕಾರಣ ಹೋರಾಟ ಅಲ್ಲಿಂದ ಅಲ್ಲಿಗೆ ಕುಂಠಿತಗೊಂಡಿತು. ಮತ್ತೆ ಹೋರಾಟ ಎರಡನೇ ಶುರುವಾದ್ದು ಯಾಕೆಂದರೆ ಯಾವಾಗ ಅಂದರೆ ಕೇರಳ ಸರ್ಕಾರ ಇಲ್ಲಿ ಮಲಯಾಳ ಭಾಷೆಯನ್ನು ಕಡ್ಡಾಯ ಮಾಡುವಾಗ ಮತ್ತು ಹೇರುವಾಗ ಮತ್ತು ಆದೇಶಗಳನ್ನು ಮತ್ತೆ ಕೆಲವು ನಿಬಂಧನೆಗಳ ಪತ್ರಗಳನ್ನು ಇದನ್ನೆಲ್ಲ ಮಲಯಾಳದಲ್ಲಿ ಕೊಡುವಾಗ ನಮಗೆ ಕನ್ನಡಿಗರಿಗೆ ಇಲ್ಲಿ ಅಸ್ತಿತ್ವ ಇಲ್ಲ ಎನ್ನುವಂಥದ್ದು ಬಂತು. ಯಾಕೆಂದ್ರೆ ನಾವಿಲ್ಲಿನ ಮೂಲ ನಿವಾಸಿಗಳೇ, ಕನ್ನಡಿಗರಿಗೆ ಬೇರೆಯಿಂದ ಬಂದವರಲ್ಲ. ನಮ್ಮ ಹಿರಿಯರು ಅಥವಾ ಇವರೆಲ್ಲ 300-400 ವರ್ಷಗಳ ಮೊದಲು ಎಲ್ಲಿಂದಲೂ ಬಂದವರು, ಅದು ಬೇರೆ. ಆದರೆ ಒಂದು 100-200 ವರ್ಷಗಳ ಪರಂಪರೆ ನೋಡಿದರೆ ನಾವೆಲ್ಲ ಇಲ್ಲಿನ ಮೂಲ ನಿವಾಸಿಗಳು. ಆದ ಕಾರಣ ಮೂಲ ನಿವಾಸಿಗಳಿಗೆ ಇರುವಂತಹ ಸವಲತ್ತುಗಳು ಕೇರಳದಲ್ಲಿ ಈಗ ನಾವು ಭಾಷಾ ಅಲ್ಪಸಂಖ್ಯಾತರಿಗೆ ಇರುವಂತಹ ಸವಲತ್ತುಗಳು ಈ ಎರಡನ್ನು ಕೂಡ ನಮಗೆ ಕೊಡಬೇಕಾದ್ದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ. ಸಾಂವಿಧಾನಿಕ ಹಕ್ಕು. ಮಹಾಜನ ಸಮಿತಿ ಏನು ಹೇಳ್ತದೆ, ಮಹಾಜನ ವರದಿ, ಚಂದ್ರಗಿರಿಯ ಉತ್ತರಕ್ಕೆ ಕರ್ನಾಟಕಕ್ಕೆ ಈ ಪ್ರದೇಶವನ್ನು ಸೇರಿಸಬೇಕು ಅಂತ, ಅದು ಇನ್ನೂ ಕೂಡ
ಜಾರಿ ಆಗ್ಲಿ ಇಲ್ಲ, ಅನುಷ್ಠಾನಕ್ಕೆ ಬರಲಿಲ್ಲ. ಯಾಕೆಂದರೆ ರಾಜಕೀಯ ಇಚ್ಛಾಶಕ್ತಿಯ ಕೊರತೆ ಅದು. ಕೊರತೆ. ಕರ್ನಾಟಕದವರು ತಾವು ಬೇಕು ಅಂತ ಹೋರಾಟ ಮಾಡಬೇಕು. ಕರ್ನಾಟಕ ಸರ್ಕಾರದಿಂದ ಅದಕ್ಕೆ ಒಂದು ತಾತ್ವಿಕವಾದಂಥ ಹೋರಾಟ ನಡೀಬೇಕು, ಪ್ರಬಲವಾದ ಹೋರಾಟ ನಡೀಬೇಕು. ಎಲ್ಲ ವಿಧಗಳನ್ನು ಅಲ್ಲಿನ ಸಂಸದರು, ಶಾಸಕರು, ಸಚಿವರುಗಳು ಮತ್ತು ಸಮಗ್ರ ಕನ್ನಡಿಗರು ಒಂದೇ ಧ್ಯೇಯದ ಮತ್ತು ಉದ್ದೇಶದಿಂದ ಅದಕ್ಕೆ ಹೋರಾಟ ನಡೀಬೇಕು. ಅದು ಇಷ್ಟವರೆಗೆ ನಡೆಯಲಿಲ್ಲ. ಆ ಕಯ್ಯಾರರ ಯುವ ಕಾಲದಲ್ಲಿಯೂ ನಡೆಯಲಿಲ್ಲ. ಕಯ್ಯಾರರು ಅಂದರೆ ಬೆಂಗಳೂರಿಗೆ ನಿಯೋಗ ಕೊಂಡೋಗಿದ್ದಾರೆ, ದೆಹಲಿಗೆ ನಿಯೋಗ ಕೊಂಡೋಗಿದ್ದಾರೆ, ಬೇರೆ ಬೇರೆ ಪ್ರದೇಶಗಳಿಗೆ ಕಾಸರಗೋಡಿನ ನಿಯೋಗವನ್ನು ಅಲ್ಲಿ ಕೊಂಡೋಗಿ ಇಲ್ಲಿನ ವಸ್ತುಸ್ಥಿತಿಯನ್ನು ಅವರಿಗೆ ಮನವರಿಕೆ ಮಾಡಿದ್ದಾರೆ. ಆದರೆ ಅದನ್ನು ಒಮ್ಮೆ ಕೇಳಿದವರು ಮತ್ತೆ ಅಲ್ಲಿಗೆ ಬಿಡ್ತಾರೆ. ಈಗ ಬೆಳಗಾವಿಗೆ ಸಂಬಂಧಿಸಿ ಅಲ್ಲಿಯ ಹೋರಾಟಗಳು ಇಲ್ಲಿಂದಲೂ ಹೆಚ್ಚು ಶಕ್ತಿಯುತವಾಗಿ ಈಗಲೂ ಇದೆ ಅಂತೇಳಿ ಈಗಲೂ ಇದೆ. ಕಾಸರಗೋಡಿನಲ್ಲಿ ಕ್ಷೀಣಿಸ್ತಾ ಬರ್ತದೆ. ಅದಕ್ಕೆ ಅಂದ್ರೆ ಯುವ ತಲೆಮಾರು ಈ ಹೋರಾಟದ ಬಗ್ಗೆ ದೊಡ್ಡ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಒಂದು, ಇಲ್ಲಿಯ ಇತಿಹಾಸ ಗೊತ್ತಿಲ್ಲ, ಪರಂಪರೆ ಗೊತ್ತಿಲ್ಲ. ಮತ್ತೆ ನಾನು ಆಗ್ಲೇ ಹೇಳಿದ ಹಾಗೆ ಇನ್ನು ಹೋರಾಡಿ ಫಲವಿಲ್ಲ ಎನ್ನುವಂತಹ ಒಂದು ಮನಸ್ಸು ಎಲ್ಲರಿಗೂ ಬಂದಿದೆ. ಯಾಕೆಂದ್ರೆ ಈಗ ಇದು ಯಾವಾಗ ಈ ಬದಲಾವಣೆ ಎನ್ನುವಂಥದ್ದು ಕಾಲಧರ್ಮ ನೋಡಿ. ಕೆಲವೊಮ್ಮೆ ಈ ಬದಲಾವಣೆ ಪುನರಾವರ್ತನೆಗೊಂಡು ಪೂರ್ವಸ್ಥಿತಿಗೆ ಬರಲಿಕ್ಕೂ ಸಾಕು. ಈಗ ನಿಮ್ಮ ಕಾಲದಲ್ಲಿ ಅಲ್ಲ, ಇನ್ನು ಮುಂದಿನ ಕಾಲದಲ್ಲಿ ಆದರೂ. ಯಾಕಂದ್ರೆ ಅದೊಂದು ಬದಲಾವಣೆ. ಬರ್ಲಿನ್ನ ಗೋಡೆ ಎರಡು ಒಂದಾಯ್ತಲ್ಲ. ಅದಕ್ಕೆ ಇಂಜಿನಿಯರ್ಗಳು ಒಂದು ಇದರಲ್ಲಿ ಹೇಳ್ತಾರೆ, ಕಾಸರಗೋಡು ಕರ್ನಾಟಕದಲ್ಲಿ ಸೇರ್ತದೆ ಎನ್ನುವಂತಹ ವಿಶ್ವಾಸ ನನಗುಂಟು. ಯಾಕಂದ್ರೆ ಶತಮಾನದ ಕಾಲ ಒಡೆದಿದ್ದ ಆ ಗೋಡೆ ಜರ್ಮನಿಯದಲ್ಲ, ಅದು ಗೋಡೆ ಒಂದಾಯ್ತು ನೋಡಿ. ಆದ ಕಾರಣ ಎಂದಾದರೂ ಒಂದು ದಿನ ಇದು ಬರಬಹುದು. ಆದರೆ ಅವರ ದಿವಸವರೆಗೂ ಅದೇ ಅದು ಒಂದು ಚಾನೆಲ್ನವರು, ಮನೋರಮ ಚಾನೆಲ್ನವರು ಅವ್ರನ್ನ ಇಂಟರ್ವ್ಯೂ ಮಾಡಿದ್ರಲ್ಲ, ಹಾಗೆ ಕೂಡ ಅವರು ಭಾರಿ ಇದರಲ್ಲಿ ಹೇಳಿದ್ದನ್ನೇ ಅಲ್ವಾ. ಮತ್ತೆ ಅಂದ್ರೆ ಅವರು ಅದನ್ನೇ ನಂಬಿಕೊಂಡು ಬಂದವರು. ಅಷ್ಟೊಂದು ಅಚಲವಾದಂತ ಅವರು ಹೇಳ್ತಾರೆ, ನಾನು ಕಾಸರಗೋಡಿಗಾಗಿ ಹೋರಾಡುವಂಥದ್ದು ಶುದ್ಧವೂ ನ್ಯಾಯವೂ ಆಗಿದೆ ಅಂತ. ಆದ್ರೆ ನಾನು ಕೇಳುವಂಥದ್ದು, ಅದು ಯಾಕೆ ಅಷ್ಟು ಕಡಿಮೆ ಆಯ್ತು ಅಂದ್ರೆ ಇದೆ ಅವರ ಕಾಲ. ಈಗ ಅವರು ಹೋದ ನಂತರದ ವಿಚಾರ ಅಲ್ಲ, ಅವರ ಕಾಲ ಕಣ್ಮರೆಯಾದ ಮೇಲಿನ ವಿಚಾರ ಅಲ್ಲ. ಹೌದು, ಅವರು ಇರುತ್ತಾ ಅಂದ್ರೆ ಆ ಕಾಲದಲ್ಲಿ ಶಕ್ತಿ ಕುಸಿದೆ ಇಲ್ಲಿ ಇರಬಹುದು. ಭಿನ್ನತೆ ಅಂದ್ರೆ ವಿಭಿನ್ನ ಕಾರಣಗಳಿಂದ ಇಲ್ಲಿ ಭಿನ್ನತೆ ಅಂದ್ರೆ ಹೋರಾಟದ ಹಾದಿಯಲ್ಲಿ ಕೂಡ ಭಿನ್ನತೆ ಬಂತು, ಸಾಹಿತ್ಯದ ಸಂಘಟನೆಯಲ್ಲಿ ಕೂಡ ಭಿನ್ನತೆ ಬಂತು, ಮತ್ತೆ ಸಾಮಾನ್ಯ ಜನಜೀವನದಲ್ಲೂ ಕೂಡ ಕನ್ನಡಿಗರಲ್ಲಿಯೇ ಭಿನ್ನತೆ ಬಂತು. ಆ ಭಿನ್ನತೆಗೆ ಕಾರಣ ಆದ ಅಂಶಗಳೇನಾದ್ರೂ ಇದೆ? ಭಿನ್ನತೆಗೆ ಕಾರಣ ಅಂದ್ರೆ ನಾನು ಆಗ ಹೇಳಿದ ಒಂದು ಪಾಯಿಂಟ್ ಅದು. ಯಾಕಂದ್ರೆ ಯಾವ ರಾಜ್ಯದಲ್ಲಿ ಇದ್ರೆ ಏನು ಎನ್ನುವಂಥದ್ದು ಒಂದು, ಅದು ಕೆಲವರ ನಿಲುವು. ಕೆಲವರು ಇದು ಹೋಗಲೇಬೇಕು ಎನ್ನುವಂತಹ ನಿಲುವು. ಈ ಹೋಗಲೇಬೇಕು ಅಂತ ನಿಲುವು ಇರುವುದು ನೀವು ಹೇಳಿದಾಗೆ ಹಿರಿಯರಲ್ಲಿ ಮಾತ್ರ, ಯುವ ಜನಾಂಗದಲ್ಲಿ ಇಲ್ಲ. ಮತ್ತೆ ಇವರನ್ನೆಲ್ಲ ಒಟ್ಟು ಮಾಡುವಂತಹ ಒಂದು ಪ್ರಬಲ ನಾಯಕರು ಈಗ ಇಲ್ಲ. ಈಗ ಅಲ್ಲ, ಕಯ್ಯಾರ ಆ ಸಮಯದಲ್ಲಿ ನಾನು ಹೇಳುವುದು, ಅವರು ಯುವಕನಾಗಿದ್ದ. ಈಗ ಇಲ್ಲ, ಆಗಲೂ ಇರಲಿಲ್ಲ. ಕಯ್ಯಾರ, ಕಳ್ಳಿಗೆಯವರು, ಕಕ್ಕಿಲ್ಲಾಯರು ಇಂತಹ ಕೆಲವೇ ಜನ ಇದ್ರು ಅಂತಲ್ಲದೆ ಎಲ್ಲರ ಮನಸ್ಸನ್ನು ಅರಿತುಕೊಂಡು ಎಲ್ಲರನ್ನು ಒಗ್ಗೂಡಿಸುವಂತಹ, ಎಲ್ಲರ ಸಮಸ್ಯೆಗಳನ್ನು ಅರಿಯುವಂತಹ ಒಂದು ನಾಯಕತ್ವ ಆಗ ಇರಲಿಲ್ಲ. ಯಾಕಂದ್ರೆ ಈಗ ನೀವು ಕನ್ನಡದ ಹೋರಾಟಗಾರರು ಅಂತ ಹೇಳಬೇಕಾದ್ರೆ ನಿಮ್ಮ ಕೌಟುಂಬಿಕ ಹಿನ್ನೆಲೆ, ನಿಮ್ಮ ಮನೆ ಪರಿಸ್ಥಿತಿಯನ್ನೆಲ್ಲ ಮೊದಲು ಅರ್ಥ ಮಾಡಿಕೊಳ್ಳಬೇಕಲ್ಲ. ನೀವು ಸಡನ್ ಆಗಿ ನಾನು ಕನ್ನಡ ಹೋರಾಟಗಾರ ಅಂತ ಹೇಳಿದರೆ ಅದು ನಿಮ್ಮ ಹೋರಾಟದ ಹಿನ್ನೆಲೆ ಏನು, ಅಥವಾ ನಿಮ್ಮ ಕೌಟುಂಬಿಕ ಲಕ್ಷ್ಯ ಯಾವುದು? ಮತ್ತೆ ಇವರೆಲ್ಲ ನೋಡಿ, ಈಗ ಖಂಡಿಗೆ ಶಾಮಠರಾಗಲಿ ಅಥವಾ ಬೇರೆ ಯಾರಾದರೂ, ಇವರೆಲ್ಲ ವಿದ್ವಾಂಸರು. ಅವರು ಹಾಗೆ ಹೋರಾಟಕ್ಕೆ ಅವರು ಸಿಗ್ಲಿಕ್ಕಿಲ್ಲ. ಅವ್ರಿಗೆ ಏನಾದರೂ ವಿಷಯವನ್ನು ಕೊಡಬಹುದು, ಮಾರ್ಗದರ್ಶನ ಕೊಡಬಹುದು. ಆ ಬೇರಿನಿಂದಲೇ ಅವರು ಅದನ್ನು ರೂಢಿಸಿಕೊಂಡವರು ಹಾಗೆ. ಮತ್ತೆ ಅಂದರೆ ಬೇರೆ ಬೇರೆ ಕಾರಣಗಳು ಇರಬಹುದು. ಈಗ ಅದು ನಮಗೆ ಗ್ರಹಿಸಲಿಕ್ಕೂ ಆಗುವುದಿಲ್ಲ. ಆ ಕಯ್ಯಾರರ ಕಾಲದಲ್ಲೂ ಕೂಡ ಹಾಗೆ, ಆ ನಂತರವೂ ಕೂಡ ಹಾಗೆ. ಆದರೆ ಒಂದು ತತ್ವಕ್ಕೆ, ಒಂದು ಇದಕ್ಕೆ, ಯಾವುದು ಒಂದು ನಿಯತ್ತಿಗೆ ಕಯ್ಯಾರರು ಬಹಳ ಕಠಿಣ ಸ್ವಭಾವದವರಾಗಿದ್ರು. ಕಠಿಣ ಸ್ವಭಾವದವರು ಅಂದರೆ ಅವರು ನಾನು ಹೇಳಿದಾಗೆ ಆಗಬೇಕು ಅನ್ನುವಂಥ ಛಲ ಅಥವಾ ಒಂದು ರೀತಿಯ ಹಾಗೆ ನಮ್ಮ ಗಮನಕ್ಕೆ ಹಾಗೇನು ಬರಲಿಲ್ಲ. ಈಗ ನಾನೀಗ ಅವರ ಶಿಷ್ಯನಾಗಿ ನಾನು ಅಲ್ಲಿ ಬದಿಯಡ್ಕದಲ್ಲಿ ನವಜೀವನ ಹೈಸ್ಕೂಲಲ್ಲಿ ಇದ್ದೆ. ಬದಿಯಡ್ಕ ನವಜೀವನ ಹೈಸ್ಕೂಲಲ್ಲಿ ನಾನು ಅವರ ಶಿಷ್ಯ. ಮಹೇಶ್ವರಿ ಕೂಡ ಅವರ ಶಿಷ್ಯ. ಹೌದು, ಮಹೇಶ್ವರಿ ಕೂಡ. ಹಾಗೆ ತುಂಬ ಜನ ಇದ್ದಾರೆ. ನಮ್ಮ ಉಪ್ಪಂಗಳ ರಾಂಭಟ್ರು, ಯು ನಾರಾಯಣ ಶರ್ಮರು, ಹೀಗಿಂಥವರೆಲ್ಲ ಅವರ ಶಿಷ್ಯಂದಿರು ಆಗಿ ಅವರ ಇದರಲ್ಲಿದ್ದರು.
ಆಗ ಅವರ ಪಾಠ ಬಹಳ ಒಂದು ವಿದ್ವತ್ಪೂರ್ಣವಾದ ಮತ್ತು ಸರಳವಾದ ರೀತಿಯಲ್ಲಿ ಅದನ್ನು ವಿದ್ಯಾರ್ಥಿಗಳಿಗೆ ಹೇಳುವಂತಹ ರೀತಿ ಶೈಲಿ ಅದೆಲ್ಲ ಭಾರಿ ನಮಗೆ ಒಂದು ಉತ್ಸಾಹವನ್ನು ಉಕ್ಕಿಸುವಂಥದ್ದು. ಕೈಯಾರ ಪಾಠ ಅಂತ ಹೇಳೋದು ಅದೊಂದು ಉತ್ಸಾಹವೇ, ಒಂದು ಸಂಭ್ರಮ ಅದು. ಯಾಕಂದರೆ ಅವರ ಆ ಧ್ವನಿ ಉಂಟಲ್ಲ, ಗಂಡು ಧ್ವನಿ ಅಂತ ಹೇಳ್ತಾರೆ, ಕಂಠ ಮಾಧುರ್ಯ. ಕವಿತೆಗಳನ್ನು ಪಂಪನನ್ನು, ರನ್ನನನ್ನು ಇವರನ್ನೆಲ್ಲ ಓದುವಾಗ ಆ ಕಾವ್ಯ ಮಾಧುರ್ಯ ಉಂಟಲ್ಲ, ಅದು ಒಳಗಿನಿಂದಲೇ ಬರುವಂಥದ್ದು. ಅವರು ಮತ್ತೆ ಪಾತ್ರದ ಒಳಗೆ ಆವಾಹಿಸಿ, ಅದು ಗದ್ಯವೇ ಆಗಿರಲಿ ಪದ್ಯವೂ ಆಗಿರಲಿ, ಒಂದು ಶಬ್ದಕ್ಕೆ ಅವರು ಒಂದು ಅರ್ಧ ಗಂಟೆ 3/4 ಗಂಟೆ ಒಂದು ಅರ್ಥವನ್ನು ವಿವರಿಸ್ತಿದ್ರು. ಅದವರ ಪಾಂಡಿತ್ಯದ ಇದು ಅವರು ಪಡೆದುಕೊಂಡು ಬಂದದ್ದು. ಮತ್ತೆ ಯಾವ ಕಥೆಗಳಲ್ಲಿ, ಯಾವ ಪುರಾಣಗಳಲ್ಲಿ, ಯಾವ ಇತಿಹಾಸಗಳಲ್ಲಿ, ಯಾವ ಉಪಾಖ್ಯಾನಗಳಲ್ಲಿ ಏನೆಲ್ಲ ಉಂಟು ಇದಕ್ಕೆ, ಈ ಪಾಠಕ್ಕೆ ಸಂಬಂಧಿಸಿದ್ದು, ಅದನ್ನೆಲ್ಲ ಅವರು ಹೇಳ್ತಿದ್ರು. ಅಷ್ಟು ಅಧ್ಯಯನ ಇರುವವನಿಗೆ ಮಾತ್ರ ಅದು ಇಲ್ಲದ್ರೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಅವರ ಇನ್ನೊಂದು ಪಾಠ ಪ್ರವಚನದ ಬಗ್ಗೆ ಹೇಳಬೇಕಾದ್ರೆ, ಅವರ ಕನ್ನಡದಲ್ಲಿ ಅನುತ್ತೀರ್ಣರಾದ ಯಾವುದೇ ವಿದ್ಯಾರ್ಥಿ ಇರಲಿಲ್ಲ ಅವರ ಕಾಲದಲ್ಲಿ. ಕನ್ನಡದಲ್ಲಿ ಅನುತ್ತೀರ್ಣರಾದವರು SLC ಆಗಲಿ ಮತ್ತೆ ಆಗಲಿ ಅದಕ್ಕಿಂತ ಮೊದಲಾಗಲಿ ಕನ್ನಡದಲ್ಲಿ ಫೇಲ್ ಆದವರು ಇಲ್ಲ. ಅದು ಅವರು ಹೇಳ್ತಾರೆ. 1970ರಲ್ಲಿ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿತಲ್ಲ, ಶ್ರೇಷ್ಠ ಅಧ್ಯಾಪಕ. ಕನ್ನಡದಲ್ಲಿ ಅವರ ಸಬ್ಜೆಕ್ಟ್ನಲ್ಲಿ ಒಬ್ಬ ಅನುತ್ತೀರ್ಣ ವ್ಯಕ್ತಿ, ಓರ್ವ ವ್ಯಕ್ತಿ ಅನುತ್ತೀರ್ಣನಾದ ಚರಿತ್ರೆ ಇಲ್ಲ. ಅವರ ಪಾಠವನ್ನು ಕೇಳಲಿಕ್ಕೆ ನಮ್ಮ ಇತರ ಅಧ್ಯಾಪಕರು ಬರ್ತಿದ್ರು. ಮತ್ತೆ ನಮ್ಮ ಇವರು ಯಾರು DO AO ಇವರೆಲ್ಲ ಇನ್ಸ್ಪೆಕ್ಷನ್ಗೆ ಬರ್ತಾರಲ್ಲ, ಆಗ ಅವರು ಕ್ಲಾಸ್ನಲ್ಲಿ ಬಂದು ಕೂತ್ಕೊಳ್ತಿದ್ರು. ನಮ್ಮ ಕ್ಲಾಸಲ್ಲಿ ಕೂತ್ಕೊಳ್ತಿದ್ರು. ಪದಕಣ್ಣ ಯಾರೋ ಒಬ್ಬರು DO ಆಗಿದ್ದವರು. ಅಂದ್ರೆ ಇವರ 1-3/4 ಗಂಟೆ ಪಾಠ ಕೇಳಲಿಕ್ಕೆ ಹೌದೌದು, ಅಷ್ಟು ಕೂಡ ಒಂದು ರಸವತ್ತಾದ, ರಸಾರ್ದ್ರ ಅಂತ ಹೇಳ್ಬೋದು, ಸೆಳೆಯುವಂಥದ್ದು. ಅವರು ಇದು ಬೇಡುವೆಂ ಚಂದ್ರವಂಶದ ಕುಡಿಯ ಕಾಪಾಡು ಅಂತ ಅವರೊಂದು ಕವನ ಉಂಟು, ನೀವು ಗೊತ್ತಿರ್ಬೋದು ನಿಮಗೆ. ಅದರಲ್ಲಿ ಕರ್ಣ ಮತ್ತು ಕುಂತಿಯ ಒಂದು ಸಮಾಗಮ. ಕರ್ಣ ಬೆಳಿಗ್ಗೆ ಹೋಗಿ ಇದರಲ್ಲಿ ಅರ್ಘ್ಯ ಬಿಡುವಾಗ ಕುಂತಿ ಬಂದು ಕರೆಯುವಂಥದ್ದು. ಅಲ್ಲಿ ಒಂದು ಸುಂದರ ವರ್ಣನೆ ಉಂಟು. ಬೆಳಗ್ಗಿನೊಂದು ವರ್ಣನೆ. ಬೆಳ್ಳಿ ಬೆಳಗುವ ಹೊತ್ತು ಕೋಳಿ ಕೂಗುತ್ತಲಿತ್ತು, ಚೆಲುವು ಚೆಲ್ಲುತ್ತ ಬರಲು ಜೀವನೋಲ್ಲಸವಿರಲು, ಶ್ರೀ ಉಷಾ ಸುಂದರಿಯು ಚೈತನ್ಯಮಯಿಯಾಗಿ ಚಿರಮನೋರಮೆಯಾಗಿ ರುಚಿರ ಸೋದರೆಯಾಗಿ ನಿತ್ಯ ನಿರ್ಮಲೆಯಾಗಿ ಬಾನ ಹರಿವಾಣದಲ್ಲಿ ಕುಂಕುಮವ ಕೂಡಿಟ್ಟು ಸಂಭ್ರಮೋಲ್ಲಸದಿಂದ ಸ್ವಾಗತಕ್ಕೆ ನಿಂದಿಗಳು. ಉಪಮೆಗಳು ಅದ್ಭುತವಾದ. ಗಂಭೀರ ಮುಖಮುದ್ರೆ ಮೆರೆಯುತ್ತಿರೆ ನಲವಿಲ್ಲ ಗೆಲವಿಲ್ಲ ಶ್ರೀಮುಖದಿ ಫಲವಿಷಾದದ ರೇಖೆ ರೂಪಿಸಿರೆ ಮುನ್ನಡೆವ ಆರಿವಂ ಸೂತ ಮೇಣ್ ರಾಧೆ ಅಣುಗನೆಂದೆನ್ನುವಿರೆ ಲೋಕನಾಟಕ ಸೂತ್ರಧಾರಂ. ನಮಗೆ ಅದು SLC ಇತ್ತ ಪದ್ಯ. ಅದನ್ನು ಅವರೊಂದು ಹೇಳುವ ರೀತಿ ಮತ್ತು ಅದನ್ನು ವ್ಯಾಖ್ಯಾನಿಸುವ ರೀತಿ ಅದ್ಭುತ ಮತ್ತು ಅತ್ಯದ್ಭುತ. ಹೀಗೆ ಅವರ ಪಾಠಗಳು. ಮತ್ತು ಅವರ ಕವನ ಕೂಡ ಹಾಗೆ ಭಾರಿ ಒಂದು, ನಾನು ಆಗಲೇ ಹೇಳಿದಾಗ ನಮ್ಮ ವೀಕ್ಷಕರಿಗೋಸ್ಕರ ಒಂದು ಕವನವನ್ನು ಓದ್ತೇನೆ, ಖಂಡಿತ ಓದ್ತೇನೆ. ಅವರ ಹೊಸ ಹಾಡು ಬಹಳ ಹಿಂದೆ ಬರೆದದ್ದು, ಬಹಳ ವರ್ಷಗಳ ಹಿಂದೆ. ಅದು ಇವತ್ತಿಗೂ ಕೂಡ ಪ್ರಸ್ತುತ. ಕವನ ಹೇಗಿರಬೇಕು, ಕವನ ಯಾವುದನ್ನು ಎಚ್ಚರಿಸಬೇಕು, ಕವನ ಯಾವ ಸಂದೇಶ ನೀಡಬೇಕು ಎನ್ನುವಂಥದ್ದೆಲ್ಲ ಉಂಟು. ನವಭಾವ ನವಜೀವ ನವಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು, ತೀವ್ರತರ ಗಂಭೀರ ಭಾವನೆಯ ತೆರೆ ಮಸಗಿ ವೀರಧ್ವನಿಯೇರಬೇಕು. ನವಭಾವ ನವಜೀವ ನವಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು, ತೀವ್ರತರ ಗಂಭೀರ ಭಾವನೆಯ ತೆರೆ ಮಸಗಿ ವೀರಧ್ವನಿಯೇರಬೇಕು. ಕಾವ್ಯದಲ್ಲಿ ವೀರಧ್ವನಿಯೇರಬೇಕು. ಜಾತಿ ಕುಲಮತ ಧರ್ಮ ಪಾಶಗಳ ಕಡಿದೊಗೆದು ಎದೆ ಹಿಗ್ಗಿ ಹಾಡಬೇಕು. ಜಾತಿ ಕುಲಮತ ಧರ್ಮ ಪಾಶಗಳ ಕಡಿದೊಗೆದು ಎದೆ ಹಿಗ್ಗಿ ಹಾಡಬೇಕು. ಯುಗ ಯುಗಗಳಾಚೆಯಲ್ಲಿ ಲೋಕಾಂತದಲ್ಲಿ ಆ ಹಾಡು ಗುಡುಗಬೇಕು. ಯುಗ ಯುಗಗಳಾಚೆಯಲ್ಲಿ ಲೋಕಾಂತದಲ್ಲಿ ಆ ಹಾಡು ಗುಡುಗಬೇಕು, ಮುಗಿಬಾರದು. ಉನ್ನತೋನ್ನತ ಘನ ಹಿಮಾದ್ರಿ ಶಿಖರವನೆಲ್ಲಿ, ಉನ್ನತೋನ್ನತ ಘನ ಹಿಮಾದ್ರಿ ಶಿಖರವನೇರಿ ಹಾಡಲ್ಲಿ ಹಾಡಬೇಕು. ಹಾಡ ನುಡಿ ಗುಂಡುಗಳು ಹಾರಿ ದಶ ದಿಕ್ಕಿನಲ್ಲಿ ಭಯವ ಬೆನ್ನಟ್ಟಬೇಕು. ಹಾಡ ನುಡಿ ಗುಂಡುಗಳು ಹಾರಿ ದಶ ದಿಕ್ಕಿನಲ್ಲಿ ಭಯವ ಬೆನ್ನಟ್ಟಬೇಕು. ಗಂಡೆದೆಯ ಗರ್ಜನೆಗೆ 33 ಕೋಟಿ ಕಲಕಂಠ ಬೆರೆಯಬೇಕು. ಗಂಡೆದೆಯ ಗರ್ಜನೆಗೆ 33 ಕೋಟಿ ಕಲಕಂಠ ಬೆರೆಯಬೇಕು.
ಭೂಮ್ಯಂತರಾಳದಲ್ಲಿ ನಭಚಕ್ರ ಗೋಳದಲ್ಲಿ ಮಾರ್ದನಿಗಳೇಳಬೇಕು. ಜಡನಿದ್ರೆ ಸಿಡಿದೆದ್ದ ವೀರಾಟ್ಟಹಾಸದಲ್ಲಿ ಭಾನುಭುವಿ ಬೆಳಗಬೇಕು. ನಡೆನುಡಿಗಳೆಡೆಯಲ್ಲಿ ಪದತಾಳ ಗತಿಯಲ್ಲಿ ಕ್ರಾಂತಿ ಕಿಡಿ ಕೆರಳಬೇಕು. ಅಳಿದುಳಿದ ಭವ್ಯತೆಯ ರುದ್ರಶಿಖೆಯುಜ್ವಲಿಸೆ ಹಾಡುತ್ತಿದೆಯೊತ್ತಬೇಕು. ದಿವಸ ದಿವಸಗಳಿಂದ ಮನದಿ ಮರುಗುತ್ತಲಿದ್ದೆ ಹಾಡಿಂತು ಹಾಡಬೇಕು. ಎನ್ನ ಪಾಡಿಗೆ ದುಃಖ ತಾಯಿಗಿದು ಹಿರಿ ಮರುಕ ನಾನಿದನು ಸಹಿಸಲೆಂತು. ಎನ್ನ ಕೃತಿ ಅಪಮಾನ ದೇವಿಗಿದೆ ದುಮ್ಮಾನ ನಾನಿದನು ನೋಡಲೆಂತು. ಜಯ ಜನನಿ ಜಯ ಜನನಿ ಶಿರವೆತ್ತಿ ವೀರ ಭರವಸೆಯಿಂದ ಹೊಸ ಹಾಡ ಕೇಳಿ ನೋಡು. ಇದು ಮೊದಲು ಮುನ್ನಿಲ್ಲ ಮುಗಿದು ದಂದಿನ ಪಾಡು. ಹೊಸತೊಂದು ಹೊಸತು ಹಾಡು ಹೊಸತೊಂದು ಹೊಸತು ಹಾಡು. ಹೀಗೆ ಕಾವ್ಯ ಸಂದೇಶ ಅಂದರೆ ನವಭಾವ ನವಜೀವ ನವಶಕ್ತಿ ತುಂಬಿ ಹಾಡಬೇಕೆಂಬ ಆ ಹಾಡು ಯುಗ ಯುಗಗಳಾಚೆ ಲೋಕ ಲೋಕಾಂತದಲ್ಲಿ ಗುಡುಗಬೇಕೆಂಬ ಕಾವ್ಯ ಸಂದೇಶ ಬಹಳ ಹಿಂದೆ ಕೈಯಾರು ನೀಡಿದ್ದಾರೆ. ಅದು ಇವತ್ತಿಗೂ ಕೂಡ ಪ್ರಸ್ತುತ, ಯಾವ ಕಾಲಕ್ಕೂ ಪ್ರಸ್ತುತ. ಅಂದರೆ ಹಾಡಿನಲ್ಲಿ ಏನೆಲ್ಲ ಆಗಬೇಕು. ಕೇವಲ ಒಂದು ಹಾಡು ಬರೆದು ನಾವು ಕೂತ್ಕೊಂಡ್ರೆ ಸಾಲದು, ಆ ಹಾಡು ಜನರನ್ನು ಎಚ್ಚರಿಸಬೇಕು. ಅವರು ಹೇಳಿದ ಸಾರ್ವಕಾಲಿಕವಾಗಿರಬೇಕು. ಬೆಂಕಿ ಬಿದ್ದಿದೆ ಮನೆಗೆ ಓ ಬೇಗ ಬನ್ನಿ. ಅವತ್ತು ಮತ್ತೆ ಅದು ಆವತ್ತು ಭಾಷಾ ಅವರು ಪ್ರಾಂತ್ಯ ರಚನೆ ಆಗುವಾಗ ಇದು ಕಾಸರಗೋಡು ಕೇರಳಕ್ಕೆ ಹೋದಾಗ ಬರೆದ ಕವಿತೆ, ಇಡೀ ಕನ್ನಡಿಗರನ್ನು ಎಚ್ಚರಿಸಿದ ಕವಿತೆ. ಬೆಂಕಿ ಬಿದ್ದಿದೆ ಮನೆಗೆ ಓ ಬೇಗ ಬನ್ನಿ, ಕನ್ನಡದ ನುಡಿಕಾಯಿ ಗಡಿಕಾಯಿ ಗುಡಿಕಾಯಿ ಎಲ್ಲರೂ ಎದ್ದೆದ್ದು ಹೋಗ ಬನ್ನಿ. ಬೆಂಕಿ ಬಿದ್ದಿದೆ ಮನೆಗೆ ಓ ಬೇಗ ಬನ್ನಿ. ಹೀಗೆ ಅವರ ಕಾವ್ಯ ಪ್ರತಿಭೆ. ಹರಿವಳು ನದಿ ನೇತ್ರಾವತಿಯು ಕೂಡ ಅದು ಅತ್ಯಂತ ಪ್ರಾಸಬದ್ಧ. ಪೊಸಡಿಗುಂಪೆ ಎಸೆವ ಶುಭ್ರ ಶಿಖರವೆತ್ತಿ ಮಸಗಿ ನಿಂತ ಧೀರಮೂರ್ತಿ. ಪೊಸಡಿಗುಂಪೆ ನೋಡಿ, ಅವರ ಪ್ರಾಸ ನೋಡಿ. ಎಸೆವ ಶುಭ್ರ ಶಿಖರವೆತ್ತಿ ಮಸಗಿ ನಿಂತ ಧೀರಮೂರ್ತಿ. ಪೊಸಡಿಗುಂಪೆ ಬೆಟ್ಟ ನೋಡು ಹೊಸದು ಕಣ್ಗೆ ಹಬ್ಬ ಮಾಡು. ಆದಿಪ್ರಾಸೆ ಉಂಟು, ಅಂತ್ಯಪ್ರಾಸೆ ಉಂಟು. ಅಂದ್ರೆ ಅವರ ಆ ಒಂದು ಜ್ಞಾನದ ಕಾಡ ಕೇಡು ನಿನ್ನೊಳುಂಟೆ ನೋಡೆ ದೃಷ್ಟಿ ಮರಳಲುಂಟೆ. ಬೇಡವಮೆಗೆ ಹಾವು ಹುಲಿಯ ಬೀಡು ನೀನೆ ಬೆಟ್ಟದೊಡೆಯ. ಅಸಮ ಕೀರ್ತಿ ತೇಜನೆ ಹೊಸನ ಗಾದಿ ರಾಜನೇ. ಹಾಗೆ ನೇತ್ರಾವತಿಯ ಹಾಡು ಹಾಗೆ ಅದೊಂದು ಭಾರಿ ಅದು ಗುಂಪೆ ನಿನ್ನ ಶಿಖರವೇರೆ ತಂಪು ನಯನ ಮನದೊಳೂರೆ. ಇಂಪು ತರುವ ಗಾಳಿಯೋಟ ಪೆಂಪು ತೋರ್ಪ ಕಡಲ ನೋಟ. ರಸಿಕಗಿದೆ ರಸಾಯನ ಹೊಸ ನಿಸರ್ಗ ಭೋಜನ. ಪೊಸಡಿಗುಂಪೆಯ ಬಗ್ಗೆ ಅದು ನೀವು ಹೇಳಿದ ನೇತ್ರಾವತಿ ಕೂಡ ಹಾಗೆ ಭಾರಿ ಒಂದು ಒಳ್ಳೆಯ ಪದ್ಯ. ಅದು ಸಣ್ಣ ಶಾಲೆಯ ಮಕ್ಕಳಿಗೆ ಅತ್ಯಂತ ಗೇಯ ರೀತಿಯ ಅಂದ್ರೆ ಮಕ್ಕಳಿಗೆ ಮನಸ್ಸಿನಲ್ಲಿ ಅಚ್ಚೊತ್ತಿ ನಿಲ್ಲುವಂತಹ ಪದಪುಂಜಗಳದು. ಯಾಕೆಂದ್ರೆ ಇವತ್ತಿನ ಈ ಕಾಲಘಟ್ಟದಲ್ಲಿ ಹೌದು ನದಿಗಳ ಹೊಳೆಯ ನೀವು ಹೇಳಿದ ಗುಂಪೆ ಅಂತ ಬೆಟ್ಟಗಳ ಅದರ ಪರಿಕಲ್ಪನೆ ಬದಲಾಗ್ತಾ ವ್ಯಾಪಾರೀಕರಣ ಮತ್ತೊಂದು ದೃಷ್ಟಿಗೆ ಬದಲಿಗೆ ಆಚೆ ಬೇರೊಂದು ನೈಜತೆ ಇದೆ ತೋರಿಸಿಕೊಡುವಂತ ಒಂದು ಗೀತೆ. ಪಡುವಣ ಬೆಟ್ಟದ ಬುಡದಲ್ಲಿ ಹುಟ್ಟಿ ಕುದುರೆ ಮುಖದ ಬಂಡೆಯ ತಲೆ ಮೆಟ್ಟಿ ಹಾರುತ ಬೀಳುತ್ತ ಕುಣಿಯುತ ಮಣಿಯುತ ಹರಿವಳು ನದಿ ನೇತ್ರಾವತಿಯು ಸಮುದ್ರ ರಾಜನ ಪ್ರಿಯ ಸತಿಯು. ಒಳ್ಳೆ ಎಂತ ಪದ್ಯಗಳದೆಲ್ಲ. ಹಾಗೆ ಮತ್ತೆ ಸಣ್ಣ ಮಕ್ಕಳಿಗೆ ಅಳಿಲೆ ಅಳಿಲೆ ಚುಮ್ ಚುಮ್ ಅಳಿಲಿ ಮರದಿಂದಿಳಿದು ಬಾಬಾ ನಲಿದು. ಹೌದಪ್ಪ. ಸಕ್ಕರೆ ಬೆಲ್ಲ ಚಕ್ಕುಲಿ ಎಲ್ಲ ಬಂದರೆ ಕೊಡುವೆ ಬಾರದಿರೆ ತಿನ್ನುವೆ. ಬಾರೋ ಬೇಗ ಹಾಕೋ ಲಾಗ ಅಳಿಲೆ ಅಳಿಲೆ ಚುಮ್ ಚುಮ್ ಅಳಿಲಿ. ಸಂತೆಗೆ ಹೋದನು ಭೀಮಣ್ಣ ಹಿಂಡಿಯ ಕೊಂಡನು 10 ಮಣ. ಎಲ್ಲ ಕೈಯಾರದ್ದೇ. ಏರು ತಿಹುದು ಹಾರು ತಿಹುದು ನೋಡು ನಮ್ಮ ಬಾವುಟ. ತೋರು ತಿಹುದು ಹೊಡೆದು ಹೊಡೆದು ಬಾನಿನಗಲ ಪಟಪಟ. ಎಲ್ಲ ಕೈಯಾರ ಅಕ್ಷರಗಳ ಕಲಿಯುವಂತ ಮಕ್ಕಳಿಗೆ ಅವರು ನವೋದಯ ಪಾಠಮಾಲೆ ಬರೆದಿದ್ದಾರೆ. ಮತ್ತೆ ವ್ಯಾಕರಣ ಮತ್ತು ಪ್ರಬಂಧಗಳು ಬರೆದಿದ್ದಾರೆ. 6 ಸಂಪುಟಗಳು, ಒಂದೆರಡಲ್ಲ 6 ಸಂಪುಟ. ಅದು ಕೊಡಗಿಗೆ ಇತ್ತು ಪಟ್ಟಿಯಾಗಿ. ಕೊಡಗು ಮದ್ರಾಸ್ ಸಂಸ್ಥಾನದಲ್ಲಿ ಇತ್ತು. ಮದ್ರಾಸ್ ಸಂಸ್ಥಾನ ದಕ್ಷಿಣ ಕನ್ನಡ ಜಿಲ್ಲೆಗೆ. ಹಾಗೆ ನವೋದಯ ವಾಚನಮಾಲೆ ಮತ್ತು ವ್ಯಾಕರಣ ಮತ್ತು ಪ್ರಬಂಧಗಳು, ಅದರ ಸಂಗ್ರಹಗಳು ಅದೆಲ್ಲ ಇರ್ಬೋದು. ಹಾಗೆ ಈ ಕವಿತಾ ಕುಟೀರದ ಬಗ್ಗೆ. ಕವಿತಾ ಕುಟೀರ ಅಂದರೆ ಅಲ್ಲೇ ಕೂತು ಅವರು ಕವಿತೆ ಬರೀತಿದ್ದ ಆ ಒಂದು ಮನೆ. ಅದಕ್ಕೆ ಮತ್ತೆ ಕವಿತಾ ಕುಟೀರ ಅಂತ ಅವರ ಮನೆಗೆ ಹೆಸರಿಟ್ಟು ಅಲ್ಲಿ ಒಂದು ಗ್ರಂಥ ಭಂಡಾರ ಉಂಟು ದೊಡ್ಡ. ಅವ್ರು ರೆಫರ್ ಮಾಡ್ತಿದ್ದದೆಲ್ಲ ಇಂಗ್ಲಿಷ್ ಉಂಟು ಅಲ್ಲಿ ಪುಸ್ತಕ, ಕನ್ನಡ ಉಂಟು, ಸಂಸ್ಕೃತ ಉಂಟು. ಬಹುಶಃ ಮಂಜೇಶ್ವರದಲ್ಲಿ ಗಿಳಿವಿಂಡು ಇದ್ದ ಹಾಗೆ ಮಂಜೇಶ್ವರದ ಗಿಳಿವಿಂಡುನ ಪುಸ್ತಕವನ್ನೆಲ್ಲ ಅಲ್ಲಿ ಉಡುಪಿಯ ಅವತ್ತು ಕೊಟ್ಟಾಗಿದೆ ಮನೆಗೆ. ಹೌದು, ಗಿಳಿವಿಂಡು ಅಂತೇಳಿ ಅವರ ಹೆಸರು ಇಟ್ಟಿದ್ದಾರೆ. ಇವರು ಕವಿತಾ ಕುಟೀರ ಒಂದು ಪ್ರಕಾಶನ ಸಂಸ್ಥೆ ಕೂಡ.
ಇವರೇ ಸ್ವಂತ ಖರ್ಚಿನಲ್ಲಿ ಎಲ್ಲ ಹೆಚ್ಚಿನ ಮೊದಲು, ಮತ್ತೆ ಅದನ್ನು ಬೇರೆ ಬೇರೆ ಪ್ರಕಾಶನ ತಗೊಂಡಿದೆ, ಮೊದಲೆಲ್ಲ ಇವರೇ ಮಾಡಿದ್ದು. ಅಂದರೆ ಅವರ ಸಾಹಿತ್ಯ ದೃಷ್ಟಿ ಎನ್ನುವಂಥ ಒಂದು ಪುಸ್ತಕ, ಗದ್ಯ ಪುಸ್ತಕ, ಅದು ಪುತ್ತೂರು ಕರ್ನಾಟಕ ಸಂಘ ಮಾಡಿದ್ದು. ಮತ್ತು ಮಲಯಾಳ ಸಾಹಿತ್ಯ ಚರಿತ್ರೆ ಅದನ್ನು ಇವರು ಮಾಡಿದ್ದು, ಕೇಂದ್ರ ಸಾಹಿತ್ಯ ಅಕಾಡೆಮಿ. ಕನ್ನಡ ಅನುವಾದ, ಮಲಯಾಳ ಸಾಹಿತ್ಯ ಚರಿತ್ರೆ ಕನ್ನಡ ಅನುವಾದ. ಮತ್ತು ಹೀಗೆ ಬೇರೆ ಬೇರೆ ಪುಸ್ತಕಗಳನ್ನು ಮಹಾಕವಿ ಗೋವಿಂದ ಪೈ ನಾನಾಗೆ ಹೇಳಿದ ಹಾಗೆ ಒಂದು ಯೂನಿವರ್ಸಿಟಿ ಮಾಡಿದೆ, ಮತ್ತು ನಮ್ಮ ಸರ್ಕಾರ ಮಾಡಿದೆ, ಕೇರಳ ಸರ್ಕಾರ, ಮತ್ತೊಂದು ಬೇರೆ ಒಂದು ಸಂಸ್ಥೆಗಳು ಮಾಡಿದೆ. ಹೀಗೆ ಮತ್ತು ಅದು ಹಾಗೆ ಭಾಷಾ ಪ್ರೇಮಿಗಳಿಗೆ ಅಥವಾ ಕನ್ನಡದ ಕಯ್ಯಾರರ ಅಭಿಮಾನಿಗಳಿಗೆ ಇರುವಂತಹ ಒಂದೇ ಒಂದು ನೋವು ಅಂತ ಹೇಳಿದ್ರೆ, ಕಯ್ಯಾರರ ಹೆಸರಿನಲ್ಲಿ ಕಾಸರಗೋಡ್ನಲ್ಲಿ ಏನೂ ಆಗಲಿಲ್ಲ. ಅಂದ್ರೆ ಬದಿಯಡ್ಕದಲ್ಲಿ ಒಂದು ಪಂಚಾಯತಿನ ಲೈಬ್ರರಿ ಇದೆ ಕಯ್ಯಾರ ಕಿಂಜಂಡ, ಮತ್ತೊಂದು ಮುಳ್ಳೇರಿಯಾದಲ್ಲಿ ಒಂದು ಲೈಬ್ರರಿ ಇದೆ. ಈ ಎರಡು ಅದು ವ್ಯಕ್ತಿಗಳಿಗೆ ಇದು ಎರಡು ಬಿಟ್ರೆ ಕಾಸರಗೋಡಿನಲ್ಲಿ ಕಯ್ಯಾರರ ಬಗ್ಗೆ ಒಂದು ನೆನಪಿಸುವಂತ ಅಥವಾ ಅವರನ್ನು ಸದಾ ನಾವು ಕಾಣುವಂತ ಒಂದು ಯಾವುದೇ ಕೊಡುಗೆಗಳು ಈವರೆಗೆ ಆಗಲಿಲ್ಲ. ಕಾಸರಗೋಡಿನಲ್ಲಿ ಕನ್ನಡ ಅಧ್ಯಯನ ಸರ್ಕಾರಿ ಕಾಲೇಜಲ್ಲಿ ಕನ್ನಡ ಅಧ್ಯಯನ ವ್ಯವಸ್ಥೆಗಳಿದ್ರೂ ಕೂಡ ಕಯ್ಯಾರರ ಕಿಂಜಣ್ಣರೈಗಳ ಬಗ್ಗೆ ಅಥವಾ ಅವರ ಅಧ್ಯಯನ ಪೀಠವನ್ನು ಇಲ್ಲ. ಅಂದ್ರೆ ಎಂತ ಗೊತ್ತುಂಟಾ, ಕಯ್ಯಾರರ ಸಾಹಿತ್ಯವನ್ನು ಓದಿದವರು ಕಡಿಮೆ ಅಂತ ಹೇಳ್ಬೋದು. ಯಾಕಂದ್ರೆ ಅವರ ಸಾಹಿತ್ಯವನ್ನು ಓದಿದ್ರೆ ಕೇವಲ ಪದ್ಯ ಮಾತ್ರ ಅಲ್ಲ, ಗದ್ಯ ಸಾಹಿತ್ಯ, ಅವರ ಸಾಹಿತ್ಯ ದೃಷ್ಟಿ, ಅದು ಎಂಥ ಚಿಂತನೆಗಳು, ಕ್ಲಿಷ್ಟ ಅಂತ ಅನಿಸಿದ್ರು ಎಂಥದ್ದು ಅದ್ಭುತವಾದ್ದು ಸಾಹಿತ್ಯ ದೃಷ್ಟಿ. ಪಂಪನ ಬಗ್ಗೆ, ಇವರ ಬಗ್ಗೆ, ಎಷ್ಟು ಜನರ ಬಗ್ಗೆ, ಮಧ್ವ ಮತ್ತು ಮಾರ್ಕ್ಸ್ನ ಬಗ್ಗೆ ಬರೆದಿದ್ದಾರೆ. ಮಾರ್ಕ್ಸ್ ಎಕ್ಕುಂಡಿಯವರ ಒಂದು ಅಭಿನಂದನ ಗ್ರಂಥದಲ್ಲಿ ಉಂಟದು, ಮಧ್ವ ಮತ್ತು ಮಾರ್ಕ್ಸ್, ಕೈಯಾರು ಬರೆದು ಅಲ್ಲ. ಅವರ ಪಾಂಡಿತ್ಯ ನೋಡಿ, ಅದನ್ನು ನಮ್ಮ ಈಗಿನ ಯಾರು ಅರ್ಥ ಮಾಡಿಕೊಳ್ಳಿಲ್ಲ ಅಂತ. ಈಗ ಅವರ ಎಲ್ಲಿ ಟೆಕ್ಸ್ಟ್ ಉಂಟು ಅವರದ್ದು? ಇಲ್ಲಲ್ಲ, ಅವರ ಪುಸ್ತಕ ಯಾವುದು ಟೆಕ್ಸ್ಟ್ ಆಗಿಲ್ಲಲ್ಲ ಈಗ ಇಲ್ಲ. ಮೊದಲು ಇತ್ತಲ್ಲ, ಅವರ ಪಂಚಮಿ ಇತ್ತು, ಮತ್ತೆ ಕೆಲವೆಲ್ಲ ಇತ್ತು, ಐಕ್ಯಗಾನ ಇದೆಲ್ಲ, ಶ್ರೀಮುಖ ಐಕ್ಯಗಾನ ಎಲ್ಲ ಟೆಕ್ಸ್ಟ್ ಆಗಿದ್ದದ್ದು ಮೊದಲು. ಈಗ ಅದಿಲ್ಲ. ಮತ್ತೆ ನೋಡಿ, ಈಗ ಅವರು ಇದು ಸಂಸ್ಕೃತ ಮತ್ತು ಕನ್ನಡ ಎರಡನ್ನೂ ಅಧ್ಯಯನ ಮಾಡಿದ ಕಾರಣ ಈ ಶಬ್ದ ಸಂಪತ್ತು ಅವರಿಗೆ ಸಿದ್ಧಿಸಲಿಕ್ಕೆ ಕಾರಣ ಅದು. ಈಗ ಮಲಯಾಳದಿಂದ ಅವರು ಟ್ರಾನ್ಸ್ಲೇಷನ್ ಮಾಡಿದ್ದಾರೆ ಕುಮಾರರಾಶನರ ಖಂಡಕಾವ್ಯ, ಚಂಡಾಲ ಭಿಕ್ಷುಕಿ ಮತ್ತು ಇತರ ಕವನಗಳು. ಅದರಲ್ಲಿ ಮಲಯಾಳದಲ್ಲಿ ಒಂದು ಬರ್ತದೆ, ದಾಹಿಕ್ಕುನ್ನು ಭಗಿನಿ ಕೃಪಾರಸ ಮೋಹನಂ ತಣ್ಣೀರ ತೆರುನಿ, ಹಾಗೆ ಒಂದು ಇದು ಬರ್ತದೆ. ಅದನ್ನು ಕನ್ನಡದಲ್ಲಿ ಹಾಗೆ ಮಾಡಿದರೆ, ದಾಹಿಸಿದೆ ಭಗಿನಿಯೇ ಕೃಪಾರಸದಿ ಮೋಹಿಸುವ ತಂಪು ತಣ್ಣೀರ ನೀಡನೆಗೆ ಎಲೆ ಚೆಲುವಿ. ಯಾರು? ಆನಂದ ಭಿಕ್ಷುಕ, ಆನಂದ ಬುದ್ಧನ ಭಿಕ್ಷುಕ ಚಂಡಾಲ ಮಾತಂಗಿಯವನಿಗೆ ಬೇಡುವುದು, ದಾಹಿಸಿದ ಭಗಿನಿಯೇ ಕೃಪಾರಸದಿ ಮೋಹಿಸುವ ತಂಪು ತಣ್ಣೀರ ನೀಡನೆಗೆ ನೀಚನ. ಆಗ ಅವಳು ಹೇಳ್ತಾರೆ, ನೀಚ ನಾರಿಯ ನೀರ ನೀವು ಕುಡಿಯುವುದೇ, ನಿಮ್ಮದು ಖ್ಯಾತ ಆರ್ಯಕ್ಕೆ ಕುಲವಲ್ಲವಿ. ಆಗ ಇವರು ಹೇಳ್ತಾರೆ, ಜಾತಿ ಕೇಳಿದನಿಲ್ಲ ನಾ ಸೋದರಿ, ಕೇಳ್ದೆ ಜಲವನು ಗಂಟಲಾರಿಹುದು ನೀರು ಸುರಿ ಸುಂದರಿ. ಅದು ಹಾಗೇ ಮಲಯಾಳದಲ್ಲೂ ಉಂಟು ಅಂತ. ಹಾಗೆ ಮಲಯಾಳದಲ್ಲೂ, ಯಾಕಂದ್ರೆ ಅದು ಮೂಲ ಮಲಯಾಳದಲ್ಲಿ ಮತ್ತೆ ಹೆಚ್ಚಿನದು ಸಂಸ್ಕೃತ ಶಬ್ದಗಳು. ಈ ಸಂಸ್ಕೃತದ ಬೇಸ್ ಇದ್ದವರಿಗೆ, ಫೌಂಡೇಶನ್ ಇದ್ದವರಿಗೆ ಭಾಷೆಯ ಬಗ್ಗೆ ಭಾಷೆಯನ್ನು ಇದು ಮಾಡುವಂತಹ ರೀತಿ, ಅಭಿವ್ಯಕ್ತಿಸುವ ಕುಣಿಸುವ ರೀತಿ ಬಹಳ ಇದಾಗ್ತದೆ. ಹಾಗೆ ನಾನು ಹೇಳಿದ್ದು ಅಂದರೆ, ಟಿ ಉಬೈದ್ ಅಂತ ಒಬ್ಬರು ಇದ್ದರು ಇಲ್ಲಿ. ಟಿ ಉಬೈದ್ ಬಹಳ ಕನ್ನಡ ಮತ್ತು ಮಲಯಾಳದಲ್ಲಿ ಭಾರಿ, ಫಸ್ಟಿಗೆ ಅವರು ಕನ್ನಡದಲ್ಲೇ ಬರ್ತದ್ದು, ಮತ್ತೆ ಮಲಯಾಳಕ್ಕೆ ಅವರು ಲಿಪ್ಯಂತರ ಮಾಡಿ ಕೊಟ್ಟರು ಇವರಿಗೆ ಕೆಲವು ಕವನಗಳನ್ನು. ಹಾಗೆ ಮಲಯಾಳದಲ್ಲಿ ಇದನ್ನು ಕನ್ನಡದಲ್ಲಿ, ಹಾಗೆ ಲಿಪ್ಯಂತರ ಅಂದರೆ ಅನುವಾದ ಅಲ್ಲ, ಲಿಪ್ಯಂತರ. ಜ್ಞಾನ್ ಅಂತ ಹೇಳೋದನ್ನು ಕನ್ನಡದಲ್ಲಿ ಜ್ಞಾನ. ಅದನ್ನು ಇವರು ತುಂಬ ಅಧ್ಯಯನ ಮಾಡಿ ಅವರಿಗೆ ಇದು ಮಾಡಲಿಕ್ಕೆ ಭಾರಿ ಸಹಕಾರಿಯಾಯಿತು, ಭಾಷಾಂತರ ಮಾಡಲಿಕ್ಕೆ, ಅಧ್ಯಯನ ಮಾಡಿ ಭಾಷಾಂತರ ಮಾಡಲಿಕ್ಕೆ. ಹಾಗೆ ಅವರ ಆಶಾನ್ರ ಇದರಲ್ಲಿ ಅವರು ಹೇಳ್ತಾರೆ, ಲಿಪ್ಯಂತರ ಮಾಡಿದ್ದು ಟಿ ಉಬೈದ್ ಅಂತ ಸಹಕಾರ ಮಾಡಿದ್ದಾರೆ ಅಂತ. ಹಾಗೆ ಅವರು ಕೂಡ ಮಲಯಾಳದಲ್ಲಿ ಬಹಳಷ್ಟು ಕವಿತೆಗಳನ್ನು ಬರೆದಿದ್ದಾರೆ. ಅವರು ಕನ್ನಡದಲ್ಲಿ ಬರೆದಿದ್ದಾರೆ. ಇದು ಪತಿತ ಪುಷ್ಪ, ಆಶಾನ್ರ ವೀಣಪು, ಅದನ್ನು ಪತಿತ ಪುಷ್ಪ. ಹಾ ಸುಮವೇ ಅತಿ ತುಂಗ ಪದವೀರುಳು ನೀನಿದ್ದೆ ರಾಜ್ಞಿಯಂದದಲ್ಲಿ ಮನ ದೀಟದೊಳ ಅಷ್ಟಿರವಿ. ಅದು ಕೂಡ ಹಾಗೆ ಒಳ್ಳೆ ಕವನ, ಅದೆಲ್ಲ ಉಬೈದ್ರದ್ದು. ಈ ಕಯ್ಯಾರರು ನಮ್ಮಿಂದ ಮರೆಯಾಗಿ ಬಹುಶಃ ಒಂದು 4 ವರ್ಷಗಳು ಇದು ಈಗ 106ನೇ ವರ್ಷ. ಅವರ 101 ವರ್ಷ ಪೂರ್ಣ ಜೀವಿತಮಾನವನ್ನು ಕಳೆದಂತ ಓರ್ವ ಕವಿಯವರು. ಹೊಸ ತಲೆಮಾರಿಗೆ
ಕಯ್ಯಾರರ ಬಗೆಗೆ ಹೆಚ್ಚು ಮಾಹಿತಿ ಈಗಾಗಲೇ ಹೇಳಿದಾಗೆ ನೀವು ಹೇಳಿದ್ರಿ, ಪಠ್ಯಗಳಲ್ಲಿ ಈಗ ಅವರ ಕಾವ್ಯಗಳೆಲ್ಲ ಇಲ್ಲ, ಮರೆಯಾಗಿದೆ ಅಂತ. ಹೌದು. ಈಗಿನ ಯುವ ತಲೆಮಾರಿಗೆ, ಯಾಕೆಂದ್ರೆ ಕಾಸರಗೋಡಿಗೆ ಸಂಬಂಧಿಸಿ ಹೊಸ ಹೊಸ ರೀತಿಯಲ್ಲಿ ಇವತ್ತು ಹೋರಾಟಗಳ ಹಾದಿ ಬೇರೆ ಬೇರೆ ರೀತಿಯಲ್ಲಿ ಹೋಗ್ತಾ ಇದೆ. ಒಂದೆಡೆಯಲ್ಲಿ ಏನು ಸರ್ಕಾರದ ಮಟ್ಟದಲ್ಲಿ ನ್ಯಾಯಾಲಯಗಳನ್ನು ಸಂಪರ್ಕಿಸುವಂತದ್ದು ಬೇಕಾದಾಗ, ಮತ್ತೊಂದು ರೀತಿಯಲ್ಲಿ ಏನು ಭಾಷೆಯ ಬಗ್ಗೆ ಅಭಿಮಾನ ಮೂಡಿಸಲಿಕ್ಕೆ ಕಾವ್ಯ ಅಥವಾ ಸಾಹಿತ್ಯದ ರೂಪದಲ್ಲಿ ಒಂದಷ್ಟು ಜನ ಕೆಲಸ ಮಾಡುವಂತಹದ್ದು. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಕಾಸರಗೋಡಿನ ಹೊಸ ಯುಗ ಸಾಗ್ತಾ ಇರುವಂತಹದ್ದು ಇವಾಗ. ಆದರೆ ಕಯ್ಯಾರರ ಬಗ್ಗೆ ಯುವ ತಲೆಮಾರಿಗೆ ಹೆಚ್ಚಿನ ತಿಳುವಳಿಕೆಯ ಕೊರತೆ ಇದೆ. ಅದನ್ನು ಹೊಸ ತಲೆಮಾರಿಗೆ ಹೇಗೆ ದಾಟಿಸ್ಬೋದು ಕಯ್ಯಾರರ ಆ ಶಕ್ತಿಯನ್ನು ಅಂತ ಹೇಳಿ? ಅದು ಖಾಲಿ ಸಾಹಿತ್ಯ ಮಾತ್ರ ಅಲ್ಲ, ಕೇವಲ ಸಾಹಿತ್ಯ ಮಾತ್ರ ಅಂತ ಹೇಳಿದ್ದಲ್ಲ, ಅವರ ಒಟ್ಟು ಏನು ಹೋರಾಟದ ಶಕ್ತಿ ಸಹಿತ ಅವರ ಆ ಒಂದು ತಾತ್ವಿಕ ನಿಲುವುಗಳನ್ನೆಲ್ಲ ಹೇಗೆ ದಾಟಿಸ್ಬೋದು? ನಾನು ಮೊದಲೇ ಹೇಳಿದ ಹಾಗೆ ನಮ್ಮ ಕಾಸರಗೋಡಿನ ಹೋರಾಟದ ಚರಿತ್ರೆಯಾಗಲಿ, ಸಾಹಿತ್ಯಿಕ ಚರಿತ್ರೆಯಾಗಲಿ, ಸಾಹಿತ್ಯದ ಚರಿತ್ರೆ ಹೇಗಿತ್ತು ಅದು ಯುವ ತಲೆಮಾರಿಗೆ ಗೊತ್ತಿಲ್ಲ. ಯಾಕೆಂದರೆ ಅದನ್ನು ತಿಳಿಸುವಂತಹ ವ್ಯವಸ್ಥೆ ಇಲ್ಲ. ಈಗ ನೀವು ಈಗ ಹೇಳಿದಿರಿ 2 ಗ್ರಂಥಾಲಯಗಳು ಉಂಟು ಅಂತ. ಈ ಗ್ರಂಥಾಲಯವನ್ನು ಆಶ್ರಯಿಸಲಿಕ್ಕಲ್ಲಿ ಎಷ್ಟು ಜನ ಬರ್ತಾರೆ ಎನ್ನುವಂಥದ್ದು ಮುಖ್ಯ. ಪುಸ್ತಕಗಳಿರ್ಬೋದು ಅಲ್ಲಿ. ಈ ಓದುವ ಒಂದು ಅಭಿರುಚಿ ಮೂಡಿಸುವಂತಹ ಕ್ರಿಯೆಗಳು ನಮ್ಮಲ್ಲಿ ನಡೀಬೇಕು. ಕೇವಲ ಪಠ್ಯದಲ್ಲಿ ಮಾತ್ರ ಇವತ್ತಿನ ಯುವಜನ ವಿದ್ಯಾರ್ಥಿಗಳು ಹುದುಗಿಕೊಂಡಿದ್ದಾರೆ. ಯಾಕಂದರೆ ಪಠ್ಯವನ್ನು ಮಾತ್ರ ಕಲಿತರೆ ಅವರ ಉದ್ಯೋಗಕ್ಕೆ ಅದು ಸಾಕು ಅಂತ. ಆದರೆ ನಮ್ಮ ಪರಂಪರೆ, ನಮ್ಮ ಇತಿಹಾಸ, ನಮ್ಮ ಪೂರ್ವಸೂರಿಗಳ ಬಗ್ಗೆ ಅಧ್ಯಯನ ಇಲ್ಲಿ ನಡೆಯಲೇ ಇಲ್ಲ. ಅದನ್ನು ಮಾಡುವಂತಹ ಯೋಜನೆಗಳು ನಮ್ಮ ಕಾಲೇಜುಗಳಲ್ಲಿ ಅಥವಾ ಶಿಕ್ಷಣ ಸಂಸ್ಥೆಗಳಲ್ಲಿ ಅಥವಾ ವಿಶ್ವವಿದ್ಯಾನಿಲಯಗಳಲ್ಲಿ ಅದರ ಯೋಜನೆಗಳನ್ನು ನಾವು ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿ ಪ್ರಯತ್ನ ನಡಿಬೇಕಾಗಿದೆ. ಈ ಪ್ರಯತ್ನ ನಡಿಬೇಕಾದರೆ ಅದನ್ನು ಹೇಳುವವರಿಗೆ ಕೂಡ ಈ ಜ್ಞಾನ ಬೇಕಾಗ್ತದೆ. ಈಗ ಕಯ್ಯಾರರ ಒಂದು ಪೀಠ, ಅಧ್ಯಯನ ಪೀಠ ಕಣ್ಣೂರು ಯೂನಿವರ್ಸಿಟಿಯಲ್ಲಿ ಸ್ಥಾಪನೆ ಮಾಡಬೇಕು. ಈಗ SVP ಅವ್ರದ್ದು ಮಂಗಳೂರು ಯೂನಿವರ್ಸಿಟಿಯಲ್ಲಿ ಭಾರಿ ಯಶಸ್ವಿಯಾಗಿ ನಡೀತಾವೆ. ಅದಕ್ಕೆ ಆಸಕ್ತರು ಅಂದರೆ ಯಾರು? ಸಿಂಡಿಕೇಟ್ ಸದಸ್ಯರು ಆಸಕ್ತಿ ವಹಿಸಬೇಕು, ಅಲ್ಲಿನ ಅಧ್ಯಾಪಕರು ಆಸಕ್ತಿ ವಹಿಸಬೇಕು, ಮತ್ತು ಅದನ್ನು ಪರಿಪಾಲಿಸುವವರು, ಅದಕ್ಕೆ ಹೊಂದಿಕೊಂಡಂತಹ ಕುಲಸಚಿವರು, ಇವರೆಲ್ಲ ಇದ್ದವರು, ಕುಲಪತಿಗಳು, ಕುಲಸಚಿವರು, ಇವರೆಲ್ಲ ಅವರು ಕೂಡ ಅದಕ್ಕೆ ಪ್ರೋತ್ಸಾಹ ನೀಡಬೇಕು. ನೋಡಿ, ಅಂತಹ ಒಂದು ಅವಕಾಶ ಇಲ್ಲದಿದ್ದರೆ ಈಗ ಗೋವಿಂದ ಪೈಗಳಾಗಲಿ, ಕಿಂಜನರೈಗಳಾಗಲಿ ಅವರ ಸಾಹಿತ್ಯ ಮುಂದೆ ಹೊಸ ತಲೆಮಾರಿಗೆ ದಾಟಲಿಕ್ಕೆ ಸಾಧ್ಯ ಇಲ್ಲ. ಕುವೆಂಪು ಅವರದ್ದೆಲ್ಲ ಆ ರೀತಿಯಲ್ಲಿ ಬಂದ ಕಾರಣ ಕುವೆಂಪು ಇವತ್ತು ಕೂಡ ನಮ್ಮ ಜೊತೆ ಇದ್ದಾರೆ. ಈಗ ಕಿಂಜನರೈಗಳನ್ನು ಎಷ್ಟು ಜನ ಈಗ ಕಾಸರಗೋಡಿನಲ್ಲಿ ನಾಳೆ ಇದ್ದಾರೆ ನೋಡಿ. ಕಿಂಜನರೈಗಳು ಬದುಕಿರುವಾಗ ಅವರ ಸಾಹಿತ್ಯ ಕೃತಿಗಳ ಬಗ್ಗೆ ವಿಚಾರ ಸಂಕಿರಣ ನಡೆದದ್ದು ಉಂಟ ಕಾಸರಗೋಡಿನಲ್ಲಿ? ಬದಿಯಡ್ಕದಲ್ಲಿ ನಡೆದಿದೆ. ಅದು ಕೃಷ್ಣ ಬೈಗಳಿರುವ ಕಾಲದಲ್ಲಿ ನಾನೊಂದು ಪ್ರಬಂಧ ಮಂಡಿಸಿದ್ದೇನೆ. ಆ ಕಾಲದಲ್ಲಿ ಬದುಕಿರುವಾಗಲೇ ನಡೆದಿದೆ ಅದು ನಡೆದಿದೆ. ಆದರೆ ಬೇರೆ ಎಲ್ಲೂ ನಡೆಯಲಿಲ್ಲ. ಮತ್ತು ಅವರಿಗೆ ದೊಡ್ಡ ಅಂಗೀಕಾರ ಎಲ್ಲ ಸಿಕ್ಕಿದೆ. ಅದು ಇಲ್ಲಿ ಕಾಸರಗೋಡಿನಲ್ಲ, ಕಾಸರಗೋಡಿಂದ ಹೊರಗೆ. ಈಗ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷ ಮತ್ತು ಬೇರೆ ಬೇರೆ ಎಂತೆಲ್ಲ ಅಧ್ಯಕ್ಷ ಸ್ಥಾನಗಳು, ಗೌರವಗಳು, ಪ್ರಶಸ್ತಿಗಳು ಇದೆಲ್ಲ ಸಿಕ್ಕಿದೆ. ಗೌರವ, ಡಿಲೇಟ್, ನಾಡೋಜ ಇದೆಲ್ಲ ಸಿಕ್ಕಿದೆ. ಆದರೆ ಕೇರಳದಿಂದ ಏನೂ ಸಿಕ್ಕಲಿಲ್ಲ ನೋಡಿ. ಕೇರಳದಲ್ಲಿ ಸಂಗೀತ ನಾಟಕ ಅಕಾಡೆಮಿ ಅವರನ್ನೊಮ್ಮೆ ಸದಸ್ಯರನ್ನಾಗಿ ಮಾಡಿತ್ತು. ಕೇರಳ ಸಂಗೀತ ನಾಟಕ ಅಕಾಡೆಮಿ. ಅದರಲ್ಲಿ ಇವರು ಕೆಲಸ ಮಾಡಲಿಲ್ಲ, ಅವರು ಕೆಲಸ ಮಾಡಲಿಕ್ಕೂ ಬಿಡಲಿಲ್ಲ. ಎಂಥದ್ದು ಅವರು ಸದಸ್ಯರಾಗಿದ್ದರು ಅಂತಲಿಯೇ ಗೊತ್ತಿಲ್ಲ ಯಾರಿಗೂ. ಯಾಕಂದರೆ ನೋಡಿ, ಅಂಥ ಒಂದು ಇದು ಕೊಟ್ಟು ಅವರು ಇವರನ್ನು ಇದು ಮಾಡಿದ್ದಾರೆ. ಆದರೆ ಸರಿಯಾದ ಅಂಗೀಕಾರ ಕೊಡಲಿಲ್ಲ. ಈಗ ಜಿಲ್ಲಾ ಪಂಚಾಯತಿನ ಒಂದು ಯೋಜನೆ ಉಂಟು, ಅವರ ಅಲ್ಲಿ ಹೌದು ಸ್ಮಾರಕ ಆಗಬೇಕು. ಅದಕ್ಕೆ ಈಗ ನಮ್ಮ ಶ್ರೀಕಾಂತರೆಲ್ಲ ತುಂಬ ಪ್ರಯತ್ನ ಮಾಡಿದ್ದಾರೆ. ಹೌದು, ಪ್ರಯತ್ನ ಮಾಡಿದ್ದಾರೆ. ಮತ್ತು ಬದಿಯಡ್ಕದ ಪರಿಸರದ ಎಲ್ಲರೂ ಕೂಡ ಪ್ರಯತ್ನ ಮಾಡಿದ್ದಾರೆ. ಆದರೆ ಅದು ಆ ಯೋಜನೆ ಎಂತ ಸಾಕಾರ ಆಗಬೇಕು. ನೆನೆಗುದಿ ಬಿದ್ದಿದೆ, ಅದು ಸಾಕಾರ ಆಗಬೇಕು. ಆ ಮೂಲಕ ನಾವು ಕಯ್ಯಾರರ ಮನೆಯವರು ಅಥವಾ ಕುಟುಂಬದವರು ಅದಕ್ಕೆ ಬೇಕಾಗಿ ಭೂಮಿಯನ್ನು ಕೊಟ್ಟಿದ್ದಾರೆ. ಹೌದೌದು, ಕೊಟ್ಟಿದ್ದಾರೆ. ಆದ ಕಾರಣ ಹಾಗೆ ನಾವು ನೋಡಿ, ಸಾಹಿತ್ಯ ಕೃತಿಗಳನ್ನು ಓದುವ ಮೂಲಕ, ಅಧ್ಯಯನ ಮಾಡುವ ಮೂಲಕ, ಅವರ ಇತರ ಸಾಧನೆಗಳನ್ನು ನಾವು ಅಧ್ಯಯನ ಮಾಡುವ ಮೂಲಕ, ಅಥವಾ
ಅವರು ಏನು ಮಾಡಿದ್ದಾರೆ ಈ ನಮ್ಮ ಸಮಾಜಕ್ಕೆ. ಕೇವಲ ಕವಿಯಾಗಿ ಅವರು ಕವನ ಮಾತ್ರ ಕಟ್ಟಿದ್ದಲ್ಲ, ಬೇರೆ ಬೇರೆ ರೀತಿಯಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಕೂಡ ಇದ್ರು ಸಂಘಟನೆ, ಒಳ್ಳೆಯ ಸಂಘಟಕ. ಕಾಸರಗೋಡಿನಲ್ಲಿ ಎಷ್ಟು ಸಮ್ಮೇಳನಗಳನ್ನು ಮಾಡಿದ್ದಾರೆ, ಎಷ್ಟು ಸಮ್ಮೇಳನಗಳ ಸ್ವಾಗತಾಧ್ಯಕ್ಷರಾಗಿದ್ದಾರೆ. ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಕಾಸರಗೋಡಿನಲ್ಲಿ ನಡೆದಾಗ ಕಯ್ಯಾರರು ಸ್ವಲ್ಪ ಯುವಕ, ಆಗ ಅವರು ಸಕ್ರಿಯ ಸ್ವಯಂ ಸೇವಕ ಆ ಸಮ್ಮೇಳನಕ್ಕೆ. ಆ ನಂತರ ಭಾಷಾ ಅವರು ಭ್ರಾಂತಿ ಆದ್ದು ಮತ್ತೆ ಹೌದು. ಹಾಗೆ ಅದನ್ನೆಲ್ಲ ತಿಳಿಸುವಂತಹ ಯೋಜನೆ ನಮ್ಮಲ್ಲಿ ರೂಪುಗೊಳ್ಳಬೇಕು, ಅದನ್ನು ತಿಳಿಸಬೇಕು. ಅದಂದರೆ ವಿಚಾರ ಸಂಕಿರಣಗಳು ಆದಷ್ಟು ಬರಬೇಕು, ಅವರ ಬಗ್ಗೆ, ಅವರ ಬದುಕಿನ ಬಗ್ಗೆ, ಬರಹದ ಬಗ್ಗೆ. ಹೌದೌದು, ವಿದ್ಯಾರ್ಥಿಗಳಿಗೆ ನಾವು ಆ ಆಸಕ್ತಿಯನ್ನು ಮೂಡಿಸಿದಾಗ ಅವರು ಅಧ್ಯಯನಕ್ಕೆ ತೊಡಗ್ತಾರೆ. ಮತ್ತು ಅವರು ಸ್ನಾತಕೋತ್ತರ ಪದವಿಗಳಲ್ಲಿ ಡೆಸರ್ಟೇಷನ್ ಅಥವಾ MPhil ಅಥವಾ PhD ಏನಾದರೂ ಆಯ್ದುಕೊಳ್ತಾರೆ. ಇದು ಏನೂ ಇಲ್ಲದಂತಹ ಒಂದು ಕಾಲ ಈಗ ಬಂದಿದೆ. ಆದ ಕಾರಣ ನಾವು ಇರುವವರಾದರೂ, ಈಗಿನ ಯುವಜನರು, ಈಗಿನ ಹಿರಿಯರ ಹತ್ರ ಅವರ ಇದನ್ನೆಲ್ಲ ಸಂಗ್ರಹಿಸಿ ನಾವು ಅವರನ್ನು ಮತ್ತೆ ಅವರ ಕೆಲಸ ಕಾರ್ಯಗಳನ್ನು ಮತ್ತೆ ನೆನಪಿಸಬೇಕಾಗಿದೆ. ಆ ಮೂಲಕ ನಾವು ನಮ್ಮ ಒಂದು ಬದುಕನ್ನು, ಅದು ಹೋರಾಟದ ಬದುಕು ಇರಲಿ, ಸಾಹಿತ್ಯದ ಬದುಕು ಇರಲಿ, ನಮ್ಮ ಬದುಕನ್ನು ಕಟ್ಟಿಕೊಳ್ಳುವಂಥ ಒಂದು ಕೆಲಸ ಆ ಮೂಲಕ ನಾವು ಮಾಡಬೇಕಾಗಿದೆ. ಹೌದು. ಈ ಕಯ್ಯಾರರ ರಾಜಕೀಯ ಜೀವನದ ಬಗ್ಗೆ ವಿಶೇಷವಾದ, ಅವರು ಅಂದರೆ ಸಹಜವಾಗಿ ಮೊದಲೆಲ್ಲ ಕಾಂಗ್ರೆಸ್ ತತ್ವಾದರ್ಶಗಳು, ಅಂದರೆ ಗಾಂಧೀಜಿಯವರ ಪ್ರಭಾವದಿಂದ. ಹೌದು, ಅಂದರೆ ಅವರು ಪಕ್ಷದಲ್ಲಿ ಅವರು ಹಾಗೆ ಕೆಲಸ ಮಾಡಲಿಲ್ಲ, ಪಕ್ಷದಲ್ಲಿ ಕೆಲಸ ಮಾಡಲಿಲ್ಲ. ಆದರೆ ಆ ತತ್ವ ಸಿದ್ಧಾಂತಕ್ಕೆ ಬದ್ಧವಾಗಿದ್ದರು. ಆಗಿನ ಕಾಂಗ್ರೆಸ್, ಈಗಿನದಲ್ಲ, ಗಾಂಧಿ ಕಾಲದ ಕಾಂಗ್ರೆಸ್, ಅದಕ್ಕೆಲ್ಲ ಬದ್ಧವಾಗಿದ್ದರು. ನೋಡಿ, ಅವರಿಗೆ ರಾಷ್ಟ್ರ ಪ್ರಶಸ್ತಿ ಸಿಕ್ಕುವ ಸಂದರ್ಭದಲ್ಲಿ ಗಾಂಧೀಜಿಯ ಸಮಾಧಿಯನ್ನು ಅವರು ಕಂಡರು. ಹೌದು, ಸಂದರ್ಶಿಸಿ ಅವರೊಂದು ಕವನ ಬರೆದರು, ಹೇ ರಾಮ ಅಂತ. ಭಾರಿ ಒಳ್ಳೆಯ ಕವನ ಅದು. ಅದರಲ್ಲಿ ಅವ್ರು ಹೇಳ್ತಾರೆ, ಹೊಡೆದೆವು ಹೊಡೆತದಲ್ಲಿ ನೋಯದನ, ಕೊಂದೆವು ಕೊಲಬಾರದೆಂದವನ. ಗಾಂಧಿ ಕೊಲ್ಲಬಾರ್ದು ಅಂತ ಹೇಳಿದ್ದಾರೆ, ಅಂಥವ್ರು ನಾವು ಕೊಂದು ಬಿಟ್ಟು. ಹೊಡಿಬೇಡ ಅಂತ ಹೇಳಿದ್ದಾರೆ, ಅಂಥವ್ರು ನಾವು ಹೊಡೆದು ಬಿಟ್ಟು. ನಾವೆಂಥ ಪಾಪಿ ಜನ ಅಂತೇಳಿ ಎಲ್ಲ ಒಂದು ಒಳ್ಳೆಯ ಕವನ. ಅದು ಹಾಗೆ ಕ್ರಾಂತಿ ಅಲ್ಲ, ಅವರ ಕವನಗಳಲ್ಲಿ ಕ್ರಾಂತಿ ಉಂಟು, ಅದನ್ನು ಯಾರು ಗುರುತಿಸಲಿಲ್ಲ, ಅದೇ ಕಷ್ಟ. ಇದೀಗ ನಾನು ಓದಿದ ಏನು ಹೊಸ ಹಾಡಿನಲ್ಲಿ ಏನೆಲ್ಲ ಉಂಟು ನೋಡಿ, ಸಾಹಿತ್ಯದ. ಆಮೇಲೆ ಅವರು ಕೊರಗರ ಬಗ್ಗೆ ಒಂದು ಕವನ ಬರೆದಿದ್ದಾರೆ ನೋಡಿ. ಯಾವುದಕ್ಕೂ ಇವ ಕೊರಗ, ಮಾನಾಪಮಾನವೋ ಸೋವು ಸೋಲು ನೋವು, ಯಾವುದಕ್ಕೂ ಇವ ಕೊರಗ, ಎಂತಾದರೂ ತನುಗೆ ಇವ ಕೊರಗ. ಹಾಗೆ ಯಾವುದಕ್ಕೂ ಇವ ಕೊರಗ ಅಂತ ಆ ಒಂದು ಒಳ್ಳೆಯ, ಅದೊಂದು ಹೊಸ ಪ್ರಗತಿಶೀಲ ಚಿಂತನೆ, ಪ್ರಗತಿಪರ ಚಿಂತನೆಯ ಕವನ, ಅದು ಒಳ್ಳೆದುಂಟದು. ಹಾಗೆ ನವೋದಯ ಕಾಲದಲ್ಲಿ ಕವನಿಸಲು ಆರಂಭಿಸಿದ ಕಯ್ಯಾರರು ಆಮೇಲೆ ಈ ನಿರಂಜನರ ಆ ಒಂದು ಸಂಪರ್ಕದಲ್ಲಿ ಪ್ರಗತಿಶೀಲಕ್ಕೆ ಸ್ವಲ್ಪ ವಾಲಿಗಿದ್ರು. ಆಮೇಲೆ ನವ್ಯದಲ್ಲೂ ಕೂಡ ಅವರು ಕವನ ಬರೆದಿದ್ದಾರೆ, ತುಂಬ ಬರೆದಿದ್ದಾರೆ. ಹೀಗೆ 3 ಪಂಥಗಳನ್ನು ಬೆಸೆದುಕೊಂಡು ತಮ್ಮ ಕಾವ್ಯ ಜೀವನವನ್ನು ಸಾಗಿಸಿದವರು ಕಯ್ಯಾರರು. ಕರಾವಳಿಯ ಆಧುನಿಕ ಮಹಾಕವಿ ಅಂತ ಅವರನ್ನು ಹೇಳೋದು. ಎಲ್ಲರೂ ಹೇಳ್ತಾರೆ, ಕರ್ನಾಟಕದ ದೊಡ್ಡ ದೊಡ್ಡ ಹಿರಿಯ ಕವಿಗಳೆಲ್ಲ ಇವರನ್ನು ಕರಾವಳಿಯ ಆಧುನಿಕ ಮಹಾಕವಿ, ಗಂಡು ದನಿಯ ಭೀಮಕವಿ, ಕನ್ನಡದ ಕಣ್ವ, ಹೀಗೆಲ್ಲ ಬೇರೆ ಬೇರೆ ಶತಮಾನದ ಶಕಪುರುಷ, ಶತಮಾನದ ಕಾಲ ಬದುಕಿದವರು, ಶತಮಾನದ ಶಕಪುರುಷ, ಹಾಗೆಲ್ಲ ಬೇರೆ ಬೇರೆ ಇದರಲ್ಲಿ ಹೇಳ್ತಾರೆ. ಯಾಕಂದರೆ ಪಾಟೀಲ ಪುಟ್ಟಪ್ಪ ಮತ್ತು ಇವರು ಕಾಸರಗೋಡಿನಲ್ಲಿ, ಇದು ಇಡೀ ಕರ್ನಾಟಕದಲ್ಲಿ, ಅವರು ಧಾರವಾಡವನ್ನು ಪ್ರತಿನಿಧಿಸಿದರೆ, ಇವರು ಕಾಸರಗೋಡನ್ನು. ಇಡೀ ಕರ್ನಾಟಕದಲ್ಲಿ ಒಂದು ಆ ತುದಿ ಮತ್ತೊಂದು ಈ ತಡಿ, ಇಲ್ಲಿ ಗಡಿಯಲ್ಲಿ ಕನ್ನಡತೆಗೆ ವಿರುದ್ಧವಾಗಿ. ಹೌದು, ಇಬ್ಬರು ಕೂಡ. ನಾನು ಬೆಳಗಾವಿ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗಿದ್ದೆ, ಈಗಲ್ಲ, ಒಂದು 90ರಲ್ಲಿ ಬೆಳಗಾವಿ ಸಾಹಿತ್ಯ ಸಮ್ಮೇಳನ, ನನ್ನ ಕವಿಗೋಷ್ಠಿ ಇತ್ತಲ್ಲಿ. ಅಲ್ಲಿ ಪಾಟೀಲ ಪುಟ್ಟಪ್ಪನವರು ಸಮ್ಮೇಳನಾಧ್ಯಕ್ಷರು. ಅವರು ಸಮ್ಮೇಳನಾಧ್ಯಕ್ಷ ಪದವಿಯಲ್ಲಿ ಕೂತಿದ್ದಾರೆ, ಬಾಕಿದ್ದವರ ಭಾಷಣಗಳಾಗ್ತಾ ಉಂಟು. ಅವರಿಲ್ಲ, ಉದ್ಘಾಟನಾ ಸಮಾರಂಭದ ಕೊನೆಯ ಹಂತದಲ್ಲಿ ಕಿಂಜನರೈಗಳು ಬಂದರು. ಅವರು ಕಾರ್ ಇಳಿದು ಬರುವಾಗ ಇಲ್ಲಿ ಒಂದು ಅನೌನ್ಸ್ ಆಯಿತು, ಕಯ್ಯಾರ ಕೀಯಣ್ಣರಯ್ಯವರು ಬರ್ತಾ ಇದ್ದಾರೆ. ಎಲ್ಲ ಇಲ್ಲಿನ ಜನ ಎಲ್ಲ ಅಲ್ಲಿಗೆ ಹೋದಲ್ಲ ಅವರನ್ನು ನೋಡ್ಲಿಕ್ಕೆ. ಅಂದ್ರೆ ಅಲ್ಲಿಗೆ ಬೆಳಗಾವಿಯಲ್ಲಿ ಕೂಡ ಹೌದು ತನ್ನ ಅಂದ್ರೆ ಹೆಸರು ಉಂಟು ಅಂತ, ಅಷ್ಟು ಹೆಸರು ಉಂಟಲ್ಲ, ಎಲ್ಲರೂ ಎದ್ದು ಆಚೆ ಹೋದಲ್ಲ. ಮತ್ತೆ ಅವರು ಜನಗರೆಡೆಯಿಂದ ಬಂದದ್ದು ವೇದಿಕೆಗೆ. ಪಾಟೀಲ ಪುಟ್ಟಪ್ಪ ವೇದಿಕೆಯಿಂದ ಎದ್ದು ಸ್ಟೇಜಿನ ಮುಂದಕ್ಕೆ ಬಂದು ಅವರನ್ನು ಕರ್ಕೊಂಡು ಬಂದು ಕೂತೋಳಿಸಿದ್ರು. ಆ ಒಂದು ದೃಶ್ಯ ನೋಡುವಾಗ ನಮಗೆ ಒಂದು ಕಾಸರಗೋಡಿನ ಒಂದು ರೋಮಾಂಚನ ಮತ್ತು
ಒಂದು ಅಭಿಮಾನ ಮೂಡುತ್ತೆ ನಮಗೆ. ನಾವು ಕಾಸರಗೋಡಿನವರು ಎನ್ನುವಂಥ ಒಂದು ಅಭಿಮಾನ, ಅಂತಹ ಒಂದು ಇದನ್ನು ನಾನು ನೋಡಿದ್ದೇನೆ ಇಲ್ಲಿ. ಅದೀಗ ಕರ್ನಾಟಕದ ಎಲ್ಲಿ ಹೋದ್ರು ಕೂಡ ಹೌದು, ನಾವು ಕಾಸರಗೋಡ್ನವರು ಅಂತ ಹೇಳುವಾಗ ಗೋವಿಂದ ಪೈ ಮತ್ತು ಕಿಂಜನರೈಗಳ ಹೆಸರನ್ನು ಹೇಳಿ ಹೇಳ್ತಾರೆ. ಹೌದೌದು, ಮತ್ತೆ ನಮ್ಮಲ್ಲಿ ಹೇಳ್ತಾರೆ ಪೈ ಅಲ್ಲಿ ಏನೆಲ್ಲ ಇದೆ, ಹೌದು, ಅವರ ನಿವಾಸ ಮನೆಯಲ್ಲಿ ಹೌದು, ಸಾಮಾನ್ಯವಾಗಿ ಹೌದು, ಕೇಳುವಂತಹ ವಿಚಾರಗಳು. ಹೌದೌದು, ಹೌದು. ಆದ್ರೆ ನಮಗೆ ನೋವೇನು ಅಂದ್ರೆ ಕಿಂಜನರೈಗಳಿಗೆ ಸಂಬಂಧಿಸಿ ನಮ್ಮಲ್ಲಿ ತೋರಿಸಲಿಕ್ಕೆ ಏನಿಲ್ಲ. ಅದೊಂದು ದೊಡ್ಡ ನೋವು, ಕೊರಗು. ಅದು ಇನ್ನಾದ್ರೂ ಕೂಡ ಆಗಬೇಕು. ಅದಕ್ಕೆ ಸಂಬಂಧಪಟ್ಟವರು, ಯಾಕೆ ಸರ್ಕಾರದ ನೀತಿಯಿಂದಲೇ ನಾವು, ಸರ್ಕಾರದ ನೆಲೆಯಿಂದ ನಮ್ಮ ಶಾಸಕರು, ಸಂಸದರು ಇವರೆಲ್ಲ ಪ್ರಯತ್ನಿಸಬಹುದು. ಅಂದ್ರೆ ಅವರಿಗೆ ಇದನ್ನು ಹೇಳಿಕೊಡುವಂತಹ ಒಂದು ವ್ಯವಸ್ಥೆ ಆಗಬೇಕು. ಈಗ ಒಂದು ಸಭೆಗೆ ಕರೆದು ಬಂದು ಭಾಷಣ ಮಾಡಿ ಪ್ರಯೋಜನ ಇಲ್ಲ. ಅವರ ವರ್ಕನ್ನು, ಅವರು ಮಾಡಿದಂಥ ಕೆಲಸ ಕಾರ್ಯಗಳು ಬೇಕಲ್ಲ ನೋಡಿ. ದುಡಿತವೇ ದೇವರು, ಅದು ಸಂಪೂರ್ಣ ಅಲ್ಲ, ಅದು ಸ್ವಲ್ಪ ಆತ್ಮಕಥನ, ಅದು ಸ್ವಲ್ಪ, ಅದು ಸಂಪೂರ್ಣ ಅಲ್ಲ. ಅದು ಅದರಲ್ಲಿ ಒಂದು ಹೋರಾಟದ ಎಷ್ಟು, ಒಂದು 1000 ಜನರ ಹೆಸರು ಉಂಟಲ್ಲ ಹೋರಾಟದ್ದು. ಕಾಸರಗೋಡಿಗೆ ಹೋರಾಟ ಮಾಡಿದವರು, ಸ್ವಾತಂತ್ರ್ಯ ಹೋರಾಟ, 1000 ಜನರ ಹೆಸರು ಉಂಟು ಅದರಲ್ಲಿ. ಕುಂಬಳೆ ಸುಂದರ ಎನ್ನುವ ಒಬ್ಬರು ನನ್ನ ಮಾವ ಆಗ್ತದೆ, ಅವರು ಸ್ವಲ್ಪ ದೂರದಲ್ಲಿ ಮಾವ. ಅವರು ಮದುವೆ ಆಗಲಿಲ್ಲ, ಅವರು ಕಲ್ಲು ಕಡಿದು ಜೀವನ ಮಾಡ್ತಾ ಇದ್ದವರು. ಒಬ್ಬ ತಮ್ಮನನ್ನು ಡಾಕ್ಟರ್ ಮಾಡಿದರು, ಇನ್ನೊಬ್ಬನನ್ನು ಇಂಜಿನಿಯರ್ ಮಾಡಿದರು, ಮತ್ತೊಬ್ಬನನ್ನು ಅಧ್ಯಾಪಕ ಮಾಡಿದರು. ಅದನ್ನು ಅವರು ದುಡಿತವೇ ದೇವರಲ್ಲಿ ಬರೆದಿದ್ದಾರೆ. ಕುಂಬಳೆಯ ಸುಂದರ ಎನ್ನುವ ಗಾಂಧಿವಾದಿ, ಕಲ್ಲು ಕಡಿದು ಜೀವನ ಸಾಗಿಸುತ್ತಿದ್ದವರು ತನ್ನ 3 ತಮ್ಮಂದಿರನ್ನು ಇಂತಿಂಥ ಪೊಸಿಷನ್ಗೆ ತಂದಿದ್ದಾರೆ. ನನಗೆ ಅದು ನನ್ನ ಜೀವನದಲ್ಲಿ ನನಗೆ ಅದೊಂದು ಸ್ಫೂರ್ತಿ ಕೂಡ ಆಗಿದೆ ಅಂತ. ಹಾಗೆ ಅವರು ಡಿಸ್ಟ್ರಿಕ್ಟ್ ಬೋರ್ಡ್ನ ಮೆಂಬರ್ ಆಗಿದ್ದರು, ಸುಂದರ ಎನ್ನುವರು. ಅವರ ಸಾಧನೆಯನ್ನು ನೋಡಿ ಸರ್ಕಾರವೇ ಅವರನ್ನು ಮೆಂಬರ್ ಮಾಡಿದ್ದು, ನಾಮಿನೇಷನ್ ಮಾಡಿದ್ದು. ಹಾಗೆ ಬೇಳದ ಸೂರ್ಯ ಮಾಸ್ಟ್ರು, ಬೇಳದ ಸೂರ್ಯ ಕಡಂಬಾರ ಶಾಲೆ ಈಗ ಉಂಟಲ್ಲ, ಅಲ್ಲಿ ನೀವು ಶಾಲೆಯ ಆಫೀಸ್ ರೂಮಿಗೆ ಹೋದರೆ ಬೇಳದ ಸೂರ್ಯ ಮಾಸ್ಟರ್ ಭಾವಚಿತ್ರ ನೋಡಬಹುದು. ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರಿಂದ ರಾಷ್ಟ್ರ ಪ್ರಶಸ್ತಿ ಪಡೆಯುವಂಥದ್ದು, ಅದನ್ನು ಕಿಂಜನರೈಗಳು ಬರೆದಿದ್ದಾರೆ. ನನಗಿಂತ 10 ವರ್ಷ ಮೊದಲೇ ಸೂರ್ಯ ಮಾಸ್ಟರ್ಗೆ ಸಿಕ್ಕಿದೆ. ನನಗೆ ಅದು ಭಾರಿ ನನಗೊಂದು ಪ್ರೇರಣೆಯಾಯಿತು. ಯಾಕಂದರೆ ಅವರು ಈ ದಲಿತ ವಿದ್ಯಾರ್ಥಿಗಳನ್ನು ಶಾಲೆಗೆ ಬಾರದಿದ್ದರೆ ಅವರ ಮನೆಗೆ ಹೋಗಿ ಅವರನ್ನು ಮೀಸಿ ಕರ್ಕೊಂಡು ಬರುತ್ತಿದ್ದವರು. ಸೂರ್ಯ ಮಾಸ್ಟ್ರು ಅವರು ಮಂಗಳೂರಿನವರು, ಮೂಲತಃ ಮಂಗಳೂರಿನವರು. ಅಂದರೆ ಭಾಷಾ ಇದು ಆಗುವ ಮೊದಲೇ ಅವರು ಬಂದದ್ದು, ಶಾಲೆ ಇಲ್ಲಿ ಬಂದದ್ದು. ಸೂರ್ಯ ಕಡಂಬಾರು ಅಲ್ಲ, ಮೊದಲು ಆಚೆ ಇದ್ದದ್ದು ಅದು ಬೇಳದಲ್ಲಿ, ಈಗ ಕಡಂಬಾರಲ್ಲಿ ಆ ಶಾಲೆ, ಕಡಂಬಳ. ಹಾಗೆ ಸೂರ್ಯ ಮಾಸ್ಟ್ರು ನನಗೆ ಒಂದು ಸ್ಫೂರ್ತಿ ಮತ್ತು ಪ್ರೇರಣೆ ಅಂತ. ಈ ಸೂರ್ಯ ಮಾಸ್ಟ್ರು ವಾರಕ್ಕೊಮ್ಮೆ ಭಜನೆ ಮಾಡ್ತಿದ್ರು ಶಾಲೆಯಲ್ಲಿ. ಅದು ಗಾಂಧೀಜಿಯ ಇದು ನೋಡಿ, ಭಜನೆ ಮಾಡುವ ಹೌದು, ವಾರಕ್ಕೊಮ್ಮೆ ಶಾಲೆಯಲ್ಲಿ ಭಜನೆ. ಅದು ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ, ಇಡೀ ಊರವರಿಗೆ. ಅವರಿಂದ ಭಜನೆ ಕಲಿತವರು ಈಗಲೂ ನಮ್ಮ ನಿಡುಗಳ ಅನ್ನಪಲಡ್ಕದಲ್ಲಿ ಇದ್ದಾರೆ, ಹಿರಿಯರು. ಅದೆಲ್ಲ ಒಂದು ನೋಡಿ ನಮ್ಮ ಒಂದು ಸಂಸ್ಕೃತಿಯ ಒಂದು ಸಂವರ್ಧನೆ ಅಲ್ವಾ. ಮತ್ತು ಸ್ವಾತಂತ್ರ್ಯ ನಂತರದ ಸಮಾಜ, ತಳಮಟ್ಟದಲ್ಲಿದ್ದಂತಹ ಸಮಾಜವನ್ನು ಮೇಲಕ್ಕೆ ಮತ್ತೆ ತರುವಂತ ಒಂದು ಪ್ರಯತ್ನಗಳ ಆರಂಭಿಕ ಹೆಜ್ಜೆಗಳು. ಅಂದರೆ ಕೇವಲ ಪಠ್ಯ ಮಾತ್ರ ಅಲ್ಲ, ನಮ್ಮ ಬದುಕನ್ನು ರೂಪಿಸಲಿಕ್ಕೆ, ನಮ್ಮ ಸಂಸ್ಕೃತಿಯನ್ನು ನಾವು ಅರಿತುಕೊಳ್ಳಿಕ್ಕೆ ಕೇವಲ ಪಠ್ಯ ಮಾತ್ರ ಅಲ್ಲ, ಅದಕ್ಕಿಂತ ಹೊರತಾದ್ದು ಬೇರೆ ತುಂಬ. ಯಾಕೆಂದ್ರೆ ಇದೀಗ ಈ ಕಳೆದ ಒಂದು ವರ್ಷಗಳಿಂದ ಈಚೆಗೆ ನಮ್ಮನ್ನು ಆವರಿಸಿರುವಂತಹ ಈ ಕೊರೋನಾ ಮಹಾಮಾರಿಯ ಮಧ್ಯೆ ಸಾಮಾಜಿಕವಾಗಿ ಒಂದು ರೀತಿಯ ಏನು ಕುಸಿತ ಆಗಿದೆ ಈಗ. ಮತ್ತೆ ನಾವು ಮೊದಲಿನ ಮಟ್ಟಕ್ಕೆ ಬರಬೇಕಿದ್ರೆ ಕಯ್ಯಾರರಂತಹ, ನೀವು ಹೇಳಿದಂತಹ ಸೂರ್ಯ ಮಾಸ್ಟರ್ ವ್ಯಕ್ತಿಗಳ ಒಂದು ಪ್ರೇರಣೆ. ಮತ್ತೊಬ್ಬರು ಸ್ವಾಮಿ ಆನಂದ ತೀರ್ಥರು ಅಂತ ಒಬ್ಬರು ಇದ್ರು ಇಲ್ಲಿ, ಆನಂದ ತೀರ್ಥರು ನೀವು ಕೇಳಿರಬಹುದು. ಅವರು ಕೂಡ ಹಾಗೆ, ಸೂರ್ಯ ಮಾಸ್ಟರ್ ಹಾಗೆ ಅವರು ಕೂಡ, ಅವರು ಅಧ್ಯಾಪಕರಲ್ಲ, ಅವರು ಸಾಮಾಜಿಕ ಅಲ್ಲ, ಅವರು ಅಂದ್ರೆ MA, ಅವರು ಆಗಿನ ಇಂಗ್ಲಿಷ್ MA, ಅವರು ಗೌಡ ಸ್ವಾರಸ್ವತ ಇಂಗ್ಲಿಷ್ MA ಆ ಕಾಲದ. ಅವರು ಎಲ್ಲವನ್ನು ತ್ಯಜಿಸಿ ದೀನದಲಿತರ ಉದ್ಧಾರಕ್ಕಾಗಿ ಜೀವನ ಮುಡಿಪಗೆಟ್ಟು. ಕಯ್ಯಾರ ಸಂಪರ್ಕ ಇತ್ತು ಅವರಿಗೆ, ಸೂರ್ಯ ಮಾಸ್ಟರ್ ಸಂಪರ್ಕ ಇತ್ತು. ಅವರು ಕೂಡ ಹಾಗೆ ಇಲ್ಲಿ ನಮ್ಮ ಪುಳುಕೂರು ಕೊರಗ ಕಾಲೋನಿಗೆ ನಾನು ಕೂಡ ಹೋಗಿದ್ದೇನೆ ಸಣ್ಣದಿರುವಾಗ. ಅವರೊಟ್ಟಿಗೆ ಹೋಗುವಾಗ ಮಕ್ಕಳನ್ನೆಲ್ಲ ಎತ್ತಿ ಮುದ್ದಾಡಿ ಅವರಿಗೆ ಏನು ಬೇಕು ಅದನ್ನೆಲ್ಲ ತೆಗೆದುಕೊಡುವುದು, ಅವರಿಗೆ ಡ್ರೆಸ್ ಇಲ್ಲದ್ರೆ ಡ್ರೆಸ್ಸಿಗೆ ಹಣ ಕೊಡುವುದು, ಪುಸ್ತಕ ಇಲ್ಲದ್ರೆ ಪುಸ್ತಕ ಕೊಡುವುದು, ಮತ್ತು ಬಾರದಿದ್ದರೆ ಈ ಸೂರ್ಯ ಮಾಸ್ಟರ್ ಮಾಡುವ ಹಾಗೆ ಅವರನ್ನು ಸ್ನಾನ ಮಾಡಿಸಿ, ಅಲ್ಲೊಂದು ತೋಡಿತ್ತು, ಸ್ನಾನ ಮಾಡಿಸಿ ಕ್ಲೀನ್ ಮಾಡಿಸಿ ಈ ಶಾಲೆಗೆ ಕರ್ಕೊಂಡು ಬರುವುದು. ಅಂಥವರೆಲ್ಲ ಇದ್ರು ಅಂತ. ಈಗ ಅವರ ಬಗ್ಗೆ ಎಲ್ಲ ಯಾರು ಎಂಥದ್ದು ಮಾತಾಡ್ತಾರೆ. ಕುದ್ಮೂಲ್ ರಂಗರಾಯರ ಬಗ್ಗೆ ಹೇಳ್ತಾರೆ, ಯಾಕೆಂದ್ರೆ ಅವರು ಮಂಗಳೂರಿನಲ್ಲಿದ್ದ ಕಾರಣ. ಅವರು ಕಾಸರಗೋಡಿನವರು, ಮೂಲತಃ ಕಾಸರಗೋಡಿನ ಈ ಪ್ರದೇಶದವರಲ್ಲ, ಕಾಸರಗೋಡಿನವರೇ. ಅವರ ಬಗ್ಗೆ ಹೇಳ್ತಾರೆ. ಅವರ ಒಂದು ಇದು ವಚನ ಉಂಟು, ಅಂದರೆ
ನಾನು ಸಹಕಾರ ಮಾಡಿದ ಅಥವಾ ನಾನು ಉದ್ಧಾರ ಮಾಡಿದಂಥ ಒಬ್ಬ ವ್ಯಕ್ತಿ ಅವ ನನ್ನೆದುರು ಕಾರ್ನಲ್ಲಿ ಹೋಗಬೇಕು, ಕಾರ್ನಲ್ಲಿ ಹೋಗಿ ಆ ಧೂಳು ನನ್ನ ಕಣ್ಣಿಗೆ ಬಡಿಬೇಕು. ಆಗ ನನಗೆ ಅದೊಂದು ಮಹಾನ್ ದೊಡ್ಡ ಆದರ್ಶ ಅಂತ. ಆದರ್ಶ ಅದು ನಾನು ಹೇಳಿದ ಹಾಗೆಲ್ಲ ಅದಕ್ಕಿಂತ ಒಳ್ಳೆಯ ಸುಂದರವಾದ ಇದದು. ಹಾಗೆ ನೆಕ್ಸ್ಟ್ ಈಗ ಕಯ್ಯಾರರ ಜನ್ಮದಿನದ ಅಂಗವಾಗಿ ನಾವು ಅಂದ್ರೆ ನಮ್ಮಂತಹ ವ್ಯಕ್ತಿಗಳು, ನಿಮಗೆ ಕಯ್ಯಾರರ ಗುರುಗಳು, ಹೌದು, ನನಗೆ ನೀವು ಗುರುಗಳು ರಾಧಾಕೃಷ್ಣ. ಮಾಧ್ಯಮ ಕ್ಷೇತ್ರಕ್ಕೆ ಬರ್ಲಿಕ್ಕೆ, ಸಾಹಿತ್ಯ ಕ್ಷೇತ್ರಕ್ಕೆ ಬರ್ಲಿಕ್ಕೆ ಎಳೆಯ ಪ್ರಾಯದಲ್ಲೇ ನನಗೆ ಪ್ರೇರಣೆ ನೀಡಿದವರು ನೀವು. ಈಗ ಈ ಒಂದು ಪರಂಪರೆಯನ್ನು ನಾವು ಮುಂದುವರಿಸಬೇಕು. ಯಾಕಂದ್ರೆ ಕಯ್ಯಾರರು, ಗೋವಿಂದ ಪೈಗಳು ಇವರೆಲ್ಲ ಹಾಕಿಕೊಟ್ಟಂತ ಮಾರ್ಗಗಳನ್ನು ನಾವು ಮರೆತರೆ ನಮಗೆ ಅಸ್ತಿತ್ವ ಇಲ್ಲ. ಮತ್ತೆ ಇಲ್ಲ ನಾವು ನಮ್ಮದು ಎಂತದ್ದು ಇಲ್ಲ ಇಲ್ಲಿ ನಮ್ಮದು ಎಂತದ್ದು ಇರ್ಬೋದು, ಆದ್ರೆ ವ್ಯಕ್ತಿಗಳಾಗಿ ನಾವು ಏನು ಪ್ರಯೋಜನಕ್ಕೆ ಬರುವವರಲ್ಲ ಅಲ್ಲ. ಆದ ಕಾರಣ ಯುವ ತಲೆಮಾರಿಗೆ ನೀಡುವಂತ ಒಂದು ಏನು ಮೆಸೇಜ್ ಅಥವಾ ಒಂದು ಏನು ಮಾತು, ಹಿರಿಯ ಒಂದು ಮಾತು ಅಂತ ಹೇಳಿ ನೀವೇನು ಹೇಳಲಿಕ್ಕೆ ಬಯಸ್ತೀರಿ? ಈಗ ಕಯ್ಯಾರರು ಅವರ ಕವನದಲ್ಲೇ ಹೇಳಿದ್ದಾರೆ, ನಾವು ಎಲ್ಲವನ್ನು ಮೀರಿ ಬೆಳೀಬೇಕು. ಈ ಜಾತಿ ಕಟ್ಟಳೆಯನ್ನು, ಧರ್ಮದ ಮತದ ಕಟ್ಟಳೆಯನ್ನೆಲ್ಲ ಮೀರಿ ನಾವು ಬೆರಿಬೇಕು. ಈಗ ಜಾತಿ ವ್ಯವಸ್ಥೆ ಇಲ್ಲ, ಅದನ್ನೆಲ್ಲ ಮೀರಿ ನಾವು ಬೆಳಿಬೇಕು. ಬಣ್ಣ ನುಡಿ ಬೇರೆ ನದಿ, ಬದಲೆ ನದಿ, ನಾವು ಬೆಳಿಬೇಕು. ಹಾಗೆ ಆ ಒಂದು ನಿಟ್ಟಿನಲ್ಲಿ ನಾವು ಮಾಡಬೇಕಾದ್ದು ಏನಿದೆ, ಕಯ್ಯಾರರು ಹಾಕಿಕೊಟ್ಟಂತಹ ತತ್ವಾದರ್ಶಗಳನ್ನು ಅಥವಾ ಅವರ ಸಿದ್ಧಾಂತಗಳನ್ನು ನಾವು ಅನುಸರಿಸಬೇಕು. ಅನುಸರಿಸುವುದಂದ್ರೆ ಹೇಗೆ, ಆ ಬಗ್ಗೆ ನಾವು ಜಾಗೃತಿ ಮೊದಲು ಮೂಡಿಸಬೇಕು ಜನರಿಗೆ. ಮುಖ್ಯವಾಗಿ ಕೃಷಿ ಕ್ಷೇತ್ರಕ್ಕೆ ಅವರು ತುಂಬಾ ಕೃಷಿ ಅಂದ್ರೆ ಅವರು ಹೇಳಿದಾರಲ್ಲ, ಅಂದ್ರೆ ಮರಳಿ ನಾವು ಈಗ ಕೊರೋನಾದಿಂದಾಗಿ ಹಲವಾರು ಮಂದಿ ಈಗ ಊರಿಗೆ ಮರಳಿ, ಬೆಂಗಳೂರಿಂದೆಲ್ಲ ಮರಳಿ ಕೃಷಿಯತ್ತ ಮುಖ ಮಾಡಿದ್ದಾರೆ. ಅದು ಇನ್ನಷ್ಟು ನಾವು ಅವರು ಕೃಷಿಯಲ್ಲಿ ತೊಡಗಿಸಿಕೊಳ್ಳುವಂತೆ. ಯಾಕಂದ್ರೆ ಕಯ್ಯಾರರು ಅವರ ವೃತ್ತಿ ಜೀವನದಲ್ಲಿ ಬೆಳಿಗ್ಗೆ 9:30 ತನಕ ಅವರು ಹೊಲದಲ್ಲಿ ದುಡಿತಾರೆ. ಮತ್ತೆ ಅವರು ಇದೆಲ್ಲ ಮಾಡಿಕೊಂಡು ಬರುವಾಗ ಅವರ ಮಣ್ಣಿನ ಇದೆಲ್ಲ ಹೌದು ಎಲ್ಲ ಇದರಲ್ಲೆಲ್ಲ ಮಣ್ಣು ಇತ್ತು ಅಂತ ಹೇಳ್ತಾರೆ ಕೆಲವರು. ಆಗ ಅಷ್ಟು ಕೂಡ ಅದರಲ್ಲಿ ಆ ಒಂದು ದುಡಿಮೆಯ ಒಂದು ಧ್ಯಾನದ ಸ್ಥಿತಿಯಲ್ಲಿದ್ದ, ಒಂದು ಧ್ಯಾನಸ್ಥರಾಗಿ ಕಾವ್ಯ ಮತ್ತು ಕೃಷಿ ಇದರಲ್ಲಿ ಎರಡಲ್ಲೂ ಕೂಡ ಕೃಷಿಯನ್ನು ಕೂಡ ನಾವು ಇನ್ನು ಅವಲಂಬಿಸಬೇಕು. ಬದುಕಲು ನಮಗೆ ಮುಖ್ಯ ದಾರಿ ಕೃಷಿ. ಅವರು ಹೇಳ್ತಾರೆ, ನಮಗೆ ಬದುಕಲಿಕ್ಕೆ ಬೇಕಾದ ಅನ್ನದ ದಾರಿಯನ್ನು ನಾವು ಮೊದಲು ನೋಡಬೇಕು, ಮತ್ತೆ ಬಾಕಿದ್ದೆಲ್ಲ ಮತ್ತೆ ಅನ್ನದ ದಾರಿಯನ್ನು ನೋಡಿ. ಹಾಗೆ ಅವರು ನೋಡಿ ಕೃಷಿ ಮತ್ತೆ ಕಾವ್ಯ. ಹಾಗೆ ಕನ್ನಡವನ್ನು ಉಳಿಸಲಿಕ್ಕೂ ಕೂಡ ಕಾಸರಗೋಡಿನಲ್ಲಿ ಅವರ ಪ್ರೇರಣೆ, ಅವರ ಒಟ್ಟು ಅವರ ಜೀವನ ಆದರ್ಶಗಳು ಮತ್ತು ಅವರ ಬದುಕು ಮತ್ತು ಬರಹ ಇದೆಲ್ಲ ಕನ್ನಡದ ಉಳಿವನ್ನು ಉಳಿಸುವಂತಹ ನೀತಿ ಸಂದೇಶಗಳು ಅದರಲ್ಲಿ ಅಳವಡಿಸುವಂಥದ್ದು. ಕನ್ನಡವನ್ನು ಉಳಿಸುವ, ಕನ್ನಡ ಜಾಗೃತಿಯನ್ನು ಕಾಯ್ದುಕೊಳ್ಳುವಂತಹ, ಕನ್ನಡದ ಅಸ್ತಿತ್ವದ ಬೇರು ಗಟ್ಟಿಯಾಗಿಸುವಂತಹ ಕೆಲಸವನ್ನು ನಾವು ಆ ಮೂಲಕ ಮಾಡಬೇಕು. ಅವರ ಸಾಹಿತ್ಯ ಕೃತಿಗಳನ್ನು ಅಧ್ಯಯನ ಮಾಡುವ ಮೂಲಕ, ಮತ್ತು ಅವರನ್ನು ಇತರರಿಗೆ ಪರಿಚಯಿಸುವ ನಿಟ್ಟಿನಲ್ಲಿ ನಾವು ಅವರ ಕುರಿತಾದ ವಿಚಾರ ಸಂಕಿರಣ, ಅವರ ಬದುಕಿನ ಬಗ್ಗೆ ವಿಚಾರ ಸಂಕಿರಣ, ಒಂದು ದಿನ ಇಡೀ ಬದುಕಿನ ಬಗ್ಗೆ, ಒಂದು ದಿನ ಅವರ ಕೃತಿಗಳ ಬಗ್ಗೆ, ಒಂದು ದಿನ ಅವರ ಇತರ ಕೆಲವು ಇದರ ಬಗ್ಗೆ ಎಲ್ಲ, ಹಾಗೆ ಬೇರೆ ಬೇರೆ ದಿನ ಇಟ್ಟು ನಮ್ಮ ವಿದ್ಯಾರ್ಥಿಗಳಲ್ಲಿ ಮೊದಲು ಅದನ್ನು ಮೂಡಿಸಬೇಕು. ನಮ್ಮ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಮತ್ತು ಇಂತಹ ವಿದ್ಯಾರ್ಥಿಗಳಲ್ಲಿ ಆ ಜಾಗೃತಿ ಮೂಡಬೇಕು. ಅದು ಕೆಲಸ ನಾವು ಮಾಡಬೇಕಾದ್ದು. ಆ ಮೂಲಕ ಒಂದು ಒಳ್ಳೆಯ, ಈಗ ಅವರು ಹೇಳಿದ್ದಾರೆ, ನಾನು 100 ವರ್ಷ ಬದುಕುತ್ತೇನೆ ಅಂತ ಅವರು ಮೊದಲೇ ಹೇಳಿದ್ದಾರೆ. 100 ವರ್ಷ ಬದುಕುತ್ತೇನೆ, ಅದು ಹೇಗೆ ಸುಖವಾಗಿ ಬದುಕುತ್ತೇನೆ, ಸಾಧನಾಶೀಲನಾಗಿ ಬದುಕುತ್ತೇನೆ ಅಂದರೆ. ಆದರೆ ವಯೋಸಹಜ ಅನಾರೋಗ್ಯ ಕಾಡಿದರೂ ಕೂಡ ಅವರಿಗೆ ಬೇರೆ ಯಾವುದೇ ಅನಾರೋಗ್ಯ ಇರಲಿಲ್ಲ. ವಯೋಸಹಜ ಇರ್ತದಲ್ಲ, ಆದ ಕಾರಣ ಸುಖವಾಗಿ ಅವರು ಬದುಕಿದ್ದಾರೆ. ಆ ಸುಖದ ಬದುಕು, ಸಾಧನೆಯ ಬದುಕನ್ನು ನಾವು ಬಾಳಬೇಕು ಎನ್ನುವ ಒಂದು ಸಂದೇಶ ಅವರ ಮೂಲಕ ನಮಗೆ ಸಿಕ್ಕಿದೆ. ಅದನ್ನು ನಾವು ಪರಿಪಾಲಿಸಬೇಕು. ವಂದನೆಗಳು ರಾಧಾಕೃಷ್ಣಕ್ಕೆ ಉಳ್ಳೆತಡ್ಕ ಅವರು. ಇಷ್ಟು ಹೊತ್ತು ಕವಿ ಕಯ್ಯಾರರ ಜನ್ಮದಿನದ ಅಂಗವಾಗಿ ಕಾಸರಗೋಡಿನವರಾಗಿ ನಾವು ಯಾವತ್ತೂ ಕೂಡ ನೆನಪಿಟ್ಟುಕೊಳ್ಳುವಂಥ, ನೆನಪಿಡಬೇಕಾದಂಥ ಮತ್ತು ಅವರು ಮಾಡಿರೋಂಥ ಒಟ್ಟು ಜೀವಮಾನದ ಸಾಧನೆಗಳನ್ನು ಮತ್ತೊಮ್ಮೆ ಅವರ ಶಿಷ್ಯರಾಗಿ ನೆನಪಿಸಿದ್ದೀರಿ. ನಿಮ್ಮ ಮಾತುಗಳು ನಮ್ಮ ಬಹಳಷ್ಟು ವೀಕ್ಷಕರಿಗೆ ಅದು ಪ್ರೇರಣೆಯಾಗಲಿ ಎನ್ನುವಂಥ ಒಂದು ಭರವಸೆ
ನಮ್ಮಲ್ಲಿದೆ. ಹಾಗೆ ಕಯ್ಯಾರರು ಆವಾಹಿಸಿಕೊಂಡಂಥ ಕೃಷಿ ಇರ್ಬೋದು, ಸಾಹಿತ್ಯ ಇರ್ಬೋದು ಮತ್ತು ಕನ್ನಡ ಹೋರಾಟ ಇರ್ಬೋದು, ಇದೆಲ್ಲವೂ ಕೂಡ ಕಾಸರಗೋಡಿನ ಯುವ ತಲೆಮಾರಿಗೆ ಮತ್ತೊಮ್ಮೆ ಬೆಳಕಾಗಲಿ, ಅವರ ಮನಸ್ಸಿನಿಂದ ಆ ಶಕ್ತಿ ಮೂಡಿ ಬರಲಿ, ಮತ್ತೊಮ್ಮೆ ಇಲ್ಲಿ ಕಯ್ಯಾರರಂಥ ಧೀಮಂತ ವ್ಯಕ್ತಿಗಳು ಹುಟ್ಟಿ ಬರಲಿ ಎನ್ನುವಂಥ ಸಂದೇಶಗಳನ್ನು, ಅವರ ಜೀವನದ ಸಾಧನೆಗಳನ್ನು ನೀವು ತಿಳಿಸಿಕೊಟ್ಟಿದ್ದೀರಿ. ನಿಮಗೆ ತುಂಬು ಹೃದಯದ ವಂದನೆಗಳು, ಧನ್ಯವಾದಗಳು.